ನಮ್ಮನ್ನೆಲ್ಲ ರಾಜರುಗಳು ಆಳ್ತಿದ್ರು ಅಲ್ವಾ, ಅವಾಗ ಬಾಂಬ್ ಯೂಸ್ ಮಾಡ್ತಿದ್ರು. ಬಾಂಬ್ ಯೂಸ್ ಮಾಡಿದ್ರೆ ಸ್ವಲ್ಪ ಸತ್ತೋಗ್ಬಿಡ್ತೀವಿ ಅಲ್ವಾ. ಆದರೆ ಅವರು ಯೂಸ್ ಮಾಡ್ತಿದ್ದು ಖಡ್ಗ, ಆ ಥರದ ಸಾಧನಗಳು. ಅದರಿಂದ ಎಷ್ಟೊಂದು ಗಾಯಗಳಾಗ್ತಿತ್ತು, ಎಷ್ಟೊಂದು ಅಂಗವಿಕಲತೆ ಆಗ್ತಿತ್ತು. ಅವಾಗೇನು ಎಲೋಪತಿಕ್ ಸಿಸ್ಟಮ್ ಇತ್ತ ನಮ್ಮ ದೇಶದಲ್ಲಿ? ಇರಲಿಲ್ಲ ತಾನೆ. ಆವಾಗಲೂ ಕೂಡ ಎಷ್ಟೋ ಸಾವಿರ ವರ್ಷದಿಂದ ಜನರು ಸರಿ ಗುಣಮುಖರಾಗ್ತಿದ್ರು ತಾನೆ. ಒಂದು ರಾಜ ಅವನ ಜೀವನದಲ್ಲಿ ಅದೆಷ್ಟು ಯುದ್ಧಗಳನ್ನು ಮಾಡ್ತಿದ್ದ, ಎಷ್ಟು ಸಲಿ ಒಂದು ವೇಳೆ ಅವ್ರಿಗೇನಾದರೂ ಹುಷಾರಿಲ್ಲದೆ ಇರುವಾಗ, ಅಂದರೆ ಗಾಯಗಳಾದಾಗ ವರ್ಷಾನುಗಟ್ಟಲೆ ಆ ಗಾಯ ಗುಣಮುಖ ಆಗದೆ ಇದ್ದಿದ್ರೆ ಒಂದು ರಾಜ ಅವನ ಜೀವನದಲ್ಲಿ ಅಷ್ಟೊಂದು ಯುದ್ಧಗಳನ್ನು ಮಾಡೋಕ್ಕಾಗ್ತಿತ್ತ? ಅದನ್ನ ಯಾವ ಪದ್ಧತಿ ಇತ್ತು ಅವಾಗ? ಎಲೋಪತಿ ಇರಲಿಲ್ಲ. ನಮ್ಮ ದೇಶದಲ್ಲಿ ಇದ್ದಂಥ ಆಯುರ್ವೇದ ಪದ್ಧತಿನೇ ಇಂದನೇ ಗುಣಮುಖ ಆಗ್ತಿತ್ತು. ಆದರೆ ಏನು ಮಾಡೋದು ಹೇಳಿ? ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್. ಇವತ್ತಿಗೂ ನಮ್ಮ ಮಕ್ಕಳು ಅದನ್ನೇ ಓದ್ತಾ ಇರೋದು, ನಾವುಗಳು ಅದನ್ನೇ ಓದಿ ನಾವು ಮಾಡ್ತಾ ಇರೋ ಪ್ರೊಫೆಷನ್ ಮಾಡ್ತಾ ಇರೋದು. ಅದರದ್ದು ಮೇನ್ ಉದ್ದೇಶ, ನಾವು ಭಾರತೀಯರು ರಕ್ತದಲ್ಲಿ ಹಾಗೂ ಬಣ್ಣದಲ್ಲಿ. ಆದರೆ ನಮ್ಗೆ ಟೇಸ್ಟು ಇಂಗ್ಲೀಷರು ಟೇಸ್ಟ್ ಬರಬೇಕು. ಅದರಿಂದ ಏನಾಗುತ್ತೆ? ಆತ್ಮನಿರ್ಭರ್ ಭಾರತ್ ನಮ್ಮ ಮೋದಿಜಿ ಅವ್ರದ್ದು ಕನಸಾಗೆ ಉಳಿಯುತ್ತೆ. ಯಾಕಂದರೆ ನಮ್ಗೆ ಇನ್ನೂವರೆಗೂ ಕೂಡ ಹೊರದೇಶದ್ದೇ ಒಳ್ಳೇದು ಕಾಣುತ್ತೆ, ನಮ್ಮ ದೇಶದ್ದು ಸೆಕೆಂಡ್ ಗ್ರೇಡ್ ಅಂತ ಅನಿಸುತ್ತೆ. ಇದೆಲ್ಲ ವಿಚಾರಗಳನ್ನು ತಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಲೇಜಿನಲ್ಲಿ ನಾನು ಪ್ರಾಧ್ಯಾಪಕಿಯಾಗಿ ಇರೋದಕ್ಕಿಂತಲೂ 25 ವರ್ಷಗಳಿಂದ ಆಯುರ್ವೇದೀಯ ಪದ್ಧತಿಯನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಮಕ್ಕಳಾಗದೆ ಇರೋರಿಗೆ ಬೆಂಗಳೂರಲ್ಲಿ ತುಂಬ ಫೇಮಸ್ ಇರುವಂಥ ಹಾಸ್ಪಿಟ್ಲು, ಕಾಮಿನಿರಾವ್ ಹಾಸ್ಪಿಟಲ್ ಇರ್ಬೋದು, ಗುಣಶೀಲ ನರ್ಸಿಂಗ್ ಹೋಮ್ ಇರ್ಬೋದು, ಅಲ್ಲಿಂದ ಇವರಿಗೆ ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಳಿಸಿರುವಂಥ ಒಂದು ರೋಗಿಗಳನ್ನು ಗಿಡಮೂಲಿಕೆ ಕೊಟ್ಟು ಅವ್ರಿಗೆ ಇವತ್ತು ಮಕ್ಕಳಾಗಿ ಅವ್ರ ಮಕ್ಕಳನ್ನು ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ಇದು ಸಾಧ್ಯ ಆಗಿರೋದು ಗಿಡಮೂಲಿಕೆಗಳಿಂದ ಮಾತ್ರ. ಇವತ್ತು ಯಾವ ಮಟ್ಟದಲ್ಲಿ ಇದೆ ಅಂದರೆ, ಬೆಂಗಳೂರು IT ಸಿಟಿ ಅಲ್ವಾ, ಸಾಫ್ಟ್ವೇರ್ನವ್ರಿಗೆ ಎಷ್ಟು ಅಜ್ಞಾನ ತುಂಬಿದೆ ಅಂತ ಹೇಳಿದರೆ, ಅವರನ್ನು ಮಾತ್ರ ಅವ್ರು ನನ್ನ ದ್ವೇಷಿಗಳಲ್ಲ, ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ. ಅಂದರೆ ನಾವು ನಮ್ಮತನದಿಂದ ನಮ್ಮ ಪದ್ಧತಿಯಿಂದ ಎಷ್ಟು ದೂರ ಹೋಗಿದ್ದೀವಿ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಗಿಡದ ರಸ ಮಾಡಿ ಕುಡೀರಿ ಅಂದರೆ ಆ ಥರ ಕುಡಿಬಹುದಾ ಅಂತ ಕೇಳ್ತಾರೆ. ನಮ್ಮ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡಿಂದ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ರು ಅಮೃತ ಬಳ್ಳಿ ಬಗ್ಗೆ. ಅದಕ್ಕೆ ನಾವು ರಾಮನಗರದಲ್ಲಿ ಸುತ್ತಮುತ್ತಲು, ನಮ್ಮ ಬೆಂಗಳೂರು ಸುತ್ತಮುತ್ತಲು ಇರೋ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಾಗಾರವನ್ನು ಮಾಡ್ತಿದ್ವಿ. ಶಾಲೆ ಮಕ್ಕಳಿಗೆ, ಹಳ್ಳಿಯಲ್ಲಿರುವಂಥ ಶಾಲೆ ಮಕ್ಕಳಿಗೆ ಹೋಗಿ ಯಾವ ಗಿಡ ಅಂತ ಕೇಳಿದರೆ, ಹೆಚ್ಚಿನವರು ತುಳಸಿ ಗಿಡನ ಮೇಡಮ್ ಅಂತ ಕೇಳಿದ್ರು. ಒಂದು ಅಮೃತ ಬಳ್ಳಿಯನ್ನು ಇವತ್ತು ನಾವು ಮಕ್ಕಳು ಅರ್ಥಕೊಳಕ್ಕಾಗ್ತಾ ಇಲ್ಲ. ಇನ್ನು ಹಳ್ಳಿಗಳಲ್ಲಿ ಹೋಗಿ ಒಂದು ಅಜ್ಜಿ ಕಾಲಲ್ಲಿ ಡಯಾಬಿಟಿಸ್, ಇವತ್ತು ಸಾಮಾನ್ಯ ನಮ್ಮ ದೇಶ ಅರ್ಧ ಡಯಾಬಿಟಿಸ್ ಕ್ಯಾಪಿಟಲ್ ಆಗೋಗಿದೆ. ತುಂಬ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ? ಅದು ಗಾಯ ಆಗುತ್ತೆ. ಸೊ ಡಯಾಬಿಟಿಕ್ ವೂಂಡ್ ಅಂತ ಹೇಳ್ತೀವಿ. ಅದನ್ನು ಟ್ರೀಟ್ ಅಂದರೆ ಗುಣಮುಖ ಮಾಡೋದು ಕಷ್ಟ. ಒಂದು ಅಜ್ಜಿ ತುಂಬ ಕಷ್ಟ ಬೀಳ್ತಾ ಇದ್ದಾಳೆ, ಕಷ್ಟಪಟ್ಟು ನಡೀತಾ ಇದ್ದಾಳೆ. ಅದಕ್ಕೆ ನೋಡಮ್ಮ, ಇದ್ರದ್ದು ಕಷಾಯ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ, ಆ ಮುಕ್ಕಿ ನನ್ನ ಹತ್ರ ಹೇಳ್ತಾಳೆ, ಅಯ್ಯೋ ಬಿಡ್ಕಣಮ್ಮ, ಸಾನೇ ಡಾಕ್ಟ್ರನ್ನ ನೋಡಿಲ್ಲ, ಸಾನೇ ಔಷಧಿ ಕುಡಿದಿಲ್ಲ, ಇದರಿಂದೇನಾಗುತ್ತೆ ಅಂತಾರೆ. ಅಂದರೆ ಈ ಮಟ್ಟಕ್ಕೆ ನಮ್ಮಲ್ಲಿ ಇರುವಂತಹ ಮೌಲ್ಯದ ಅರಿವು ನಮಗೆ ಇಲ್ಲದೆ ಹೋಗಿದೆ. ಇವತ್ತು ಮೋದಿಜಿಯವರು ಹೀಲಿಂಗ್ ಇಂಡಿಯಾ ಪ್ರೋಗ್ರಾಮ್ ಪ್ರಕಾರ ಎಲ್ಲರೂ ಬಂದು ಬೇರೆ ದೇಶದವರು ಔಷಧಿ ತಗೊಂಡು ನಮ್ಮಲ್ಲಿ ಗುಣಮುಖರಾಗಿ ಹೋಗಬೇಕು ಅಂದರೆ ಏನು ಬೇಕು? ಮುಖ್ಯವಾಗಿ ಔಷಧಿ ಗಿಡಗಳು ಬೇಕು. ಕೀನ್ಯಾದು ಪ್ರಧಾನಮಂತ್ರಿಗಳ ಮಗಳು ಕಳ್ಕೊಂಡಿರೋ ದೃಷ್ಟಿನ ಶ್ರೀಧರಿ ಎಂಬಂತ ಕೇರಳದಲ್ಲಿ ಇರುವಂತಹ ಒಂದು ಆಸ್ಪತ್ರೆಗೆ ಹೋಗಿ ಅಲ್ಲವ್ರು ಏನು ಮಾಡ್ತಾರೆ? ಔಷಧೀಯ ಗಿಡಗಳ ರಸನ ತೆಗೆದು ಇವತ್ತಿನವರೆಗೂ ಶುದ್ಧ ಆಯುರ್ವೇದ ಪದ್ಧತಿಯನ್ನು ಬಳಸಿ ಅವಳು ಟ್ರೀಟ್ಮೆಂಟ್ ತಗೊಂಡು ಅವಳ ದೃಷ್ಟಿ ವಾಪಸ್ ಬಂದು ನಮ್ಮ ದೇಶಕ್ಕೆ, ನಮ್ಮ ದೇಶದ ಪದ್ಧತಿಯಾದಂಥ ಆಯುರ್ವೇದಕ್ಕೆ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಎಷ್ಟು ಜನ ನೋಡಿದ್ದೀರಾ ಈ ನ್ಯೂಸನ್ನು? ನಮ್ಮತನ
ನಾವು ಗುಲಾಮರಾಗ ತುಂಬ ಸುಲಭ, ಆದರೆ ನಮ್ಮ ಸ್ವಾವಲಂಬನೆ ಅಂತ ಹೇಳಿದರೆ ಆರೋಗ್ಯ ತುಂಬ ಮುಖ್ಯ. ಆ ಆರೋಗ್ಯ ಗಿಡಮೂಲಿಕೆಗಳಿಂದ ಅತಿಯಾದ ಒಂದು ಮ್ಯಾಕ್ಸಿಮಮ್ ಪಾಸಿಬಲ್ ಅಂತೀವಲ್ಲ, ಅದನ್ನು ಇವತ್ತು ತಮಗೆ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಸ್ಲೈಡ್. ಯಾವುದನ್ನ ಔಷಧೀಯ ಗಿಡ ಅಂತ ಹೇಳ್ತಾರೆ ಅಂತ ಹೇಳಿದರೆ ಎಲ್ಲನೂ ಔಷಧಿ ಗಿಡನೇ. ಯಾಕೆ ಹಂಗೆ ಹೇಳ್ತೀವಿ ಅಂತ ಹೇಳಿದರೆ ಜಗತ್ತೇವ ಮನೌಷಧಂ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಈಗ ನೀವು ಬಾಟ್ನಿ ತಗೊಂಡ್ರೆ ಇದರಲ್ಲೂ ಹಾಗೇನೆ. ಏನು ಗೊತ್ತಾ, ಒಂದು ಬಾಟ್ನಿ ಒಂಥರ ಇದು ನಮಗೆ ಅಲ್ಲಿಂದ ಬಂದಿತ್ತಲ್ವಾ, ಅದಕ್ಕೆ ನಮ್ಗೆ ಏನನ್ಸುತ್ತೆ ತುಂಬ ಮುಖ್ಯವಾದಂಥದ್ದು ಅಂತ ಅನಿಸುತ್ತೆ. ಎಷ್ಟು ಜನಕ್ಕೆ ಪರೀಕ್ಷೆ ಇರಬೇಕಾಗತ್ತು, ಅದರಲ್ಲಿ ಹೆಂಗೆ ಬೆಳೆಸಬೇಕು ಗಿಡಗಳನ್ನು ಅಂತ ಹೇಳಿದ್ದಾರೆ. ಇವತ್ತು ಪಾಶ್ಚಿಮಾತ್ಯರು ಆ ಪುಸ್ತಕಗಳನ್ನು ತಗೊಂಡು ರಿಸರ್ಚ್ ಮಾಡಿ ಅಲ್ಲಿಂದ ಅದು ಇಲ್ಲಿ ಬಂದಾಗ ನಾವು ಮತ್ತು ಅದನ್ನೇ ನಂಬ್ಕೊಂಡಿರ್ತೀವಿ ವಿನಃ ಇದರ ಬಗ್ಗೆ ಗಮನಿಸಲ್ಲ. ಇದನ್ನೆಲ್ಲ ವಿಚಾರಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ನೀವು ನಮ್ಮ ದೇಶದ ಅತ್ಯಮೂಲ್ಯ ಪ್ರಾಪರ್ಟಿ ಅವರ ರಿಸೋರ್ಸ್ ಮೆಡಿಸಿನಲ್ ಪ್ಲಾಂಟನ್ನು ಸಂರಕ್ಷಣೆ ಮಾಡ್ತಾ ಇದ್ದೀರಾ. ಪ್ರತಿಯೊಂದು ಗಿಡನೂ ಕೂಡ ಔಷಧೀಯ ಗಿಡನೇ. ಅದು ಹೇಗೆ, ಅದನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ಆ ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಬಿಟ್ಟು. ಇವಾಗ ನಾವು ಆಹಾರ ತಿಂತೀವಲ್ವಾ, ಅದು ಕೂಡ ಗಿಡಗಳೇ. ಹುಷಾರಿಲ್ಲದೆ ಇದ್ದಾಗ ಔಷಧಿ ತಗೊಳ್ತೀವಿ, ಅದು ಕೂಡ ಗಿಡನೇ. ಸೊ ಹಾಗಾಗಿ ಮನುಷ್ಯನ ಜೀವನಕ್ಕೆ ಇವು ತುಂಬ ಮುಖ್ಯವಾದಂಥವುಗಳು. ಆಮೇಲೆ ನಿಮ್ಮೆಲ್ಲರಿಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ನಾವು ಅಂದ್ಕೊಳ್ತೀವಿ ಎಲ್ಲ ಕಡೆಗೆ ಎಲೋಪತಿಕ್ ಸಿಸ್ಟಮ್ ಇದೆ, ವೆಸ್ಟರ್ನ್ ಮೆಡಿಸಿನ್ ಇದೆ ಅಂತ. 80% ನಮ್ಮ ಜಗತ್ತಿನ ಜನ ಇವತ್ತಿನವರೆಗೂ ಡಿಪೆಂಡ್ ಆಗಿರೋದು ಅವರವರ ವೈದ್ಯಕೀಯ ಪದ್ಧತಿಗಳನ್ನೇ. ಆ ಎಲ್ಲ ವೈದ್ಯಕೀಯ ಪದ್ಧತಿಗಳು ನೀವು ನೋಡಿದರೆ, ನೆಕ್ಸ್ಟ್ ಸ್ಲೈಡ್, ಪ್ರತಿಯೊಂದು ದೇಶದಲ್ಲೂ ಕೂಡ ಈಗ ಚೈನಾದಲ್ಲಿ ಚೈನೀಸ್ ಸಿಸ್ಟಮ್ ಅಂತ ಇದೆ, ಭಾರತದಲ್ಲಿ ಆಯುಷ್ ಸಿಸ್ಟಮ್ ಅಂತ ಇದೆ, ಅಮೇರಿಕಾದಲ್ಲಿ ನೇಟಿವ್ ಅಮೇರಿಕನ್ ಹರ್ಬಲ್ ಮೆಡಿಸಿನ್ ಅಂತ ಇದೆ. ಅರ್ಥ ಆಯ್ತಾ? ಸೊ ಎಲ್ಲ ಕಡೆಗೂ ಕೂಡ ಔಷಧೀಯ ಗಿಡಗಳನ್ನು ಬಳಸ್ಕೋತಾರೆ ಅವರವರ ಆರೋಗ್ಯ ರಕ್ಷಣೆಗಾಗಿ. ಇದರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ, ಈಜಿಪ್ಟಲ್ಲಿರ್ಬೋದು, ಚೈನಾದಲ್ಲಿರ್ಬೋದು, ಗ್ರೀಸಲ್ಲಿರ್ಬೋದು, ಮಿಡ್ಲ್ ಈಸ್ಟ್ ಎಲ್ಲ ಕಡೆಗೂ ಕೂಡ ಅವರವರ ನೇಟಿವ್ ಸಿಸ್ಟಮನ್ನೇ ಜಾಸ್ತಿ ಬಳಸೋದು. ಆಮೇಲೆ ಅದರಲ್ಲಿ ಮುಖ್ಯವಾಗಿ ಬಳಕೆ ಆಗೋದು ಪ್ಲಾಂಟ್ಸ್. ನೆಕ್ಸ್ಟ್ ಸ್ಲೈಡ್. ಇದನ್ನು ನೀವು ನೋಡ್ಬೋದು. ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ಇನಾಗ್ರೇಷನ್ ಪ್ರೋಗ್ರಾಮಲ್ಲಿ ಹೇಳಿದ್ರು. ಔಷಧೀಯ ಗಿಡಗಳ ವ್ಯವಹಾರ ನಮ್ಮ ಜಾಗತಿಕ ಮಾರುಕಟ್ಟೆಯಲ್ಲಿ 2050 $5 ಟ್ರಿಲಿಯನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು 2008 ಸರ್ವೆ ಹೇಳ್ತಾ ಇರೋದು, ಬಟ್ ಅದಕ್ಕಿಂತ ಇನ್ನೂ ಎಷ್ಟೋ ಪಟ್ಟು ಜಾಸ್ತಿ ಆಗಲಿದೆ. ನೆಕ್ಸ್ಟ್ ಇವಾಗ ನಿಮ್ಮ ಫಾರೆಸ್ಟಲ್ಲಿ ನೀವು ಪ್ರಾಣಿಗಳನ್ನು ಕೂಡ ಸಂರಕ್ಷಣೆ ಮಾಡ್ತೀರಾ, ಗಿಡಗಳನ್ನು ಕೂಡ ಸಂರಕ್ಷಣೆ ಮಾಡ್ತೀರಾ ಅಲ್ವಾ? ಆದರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ರು, ಅನಿತಾ ಮೇಡಮ್ ಅವ್ರು ಹೇಳಿದ್ರು, ಪ್ರಾಣಿಗಳ ಸಂರಕ್ಷಣೆಗೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಇವತ್ತು ಯಾವುದೇ ರೀತಿಯ ತೊಂದರೆ ಆ ವಿಭಾಗದಲ್ಲಿ ಕಡಿಮೆ ನಮ್ಮ ಗಿಡಮೂಲಿಕೆಗಳಿಗೆ ಕಂಪೇರ್ ಮಾಡಿದರೆ. ಈ ಎಲ್ಲ ವೈದ್ಯಕೀಯ ಪದ್ಧತಿಗಳಲ್ಲಿ ಅಂದರೆ ನೇಟಿವ್ ಮೆಡಿಸಿನ್ ನಮ್ಮ ವೈದ್ಯಕೀಯ ಪದ್ಧತಿನಲ್ಲಿ ನಾವು 3 ರೀತಿಯ ಸೋರ್ಸನ್ನು ಯೂಸ್ ಮಾಡ್ತೀವಿ. ಒಂದು ಗಿಡಗಳಿಂದ, ಇನ್ನೊಂದು ಪ್ರಾಣಿಗಳ ಮೂಲದಿಂದ, ಇನ್ನೊಂದು ಖನಿಜಗಳ ಮೂಲದಿಂದ. ಆದರೆ ಹೆಚ್ಚು 80% ನಮ್ಮ ಔಷಧಿಗಳು ಬರೋದು ಪ್ಲಾಂಟ್ಸಿಂದ. ಹಾಗಾಗಿ ಈಗೇನು ಎನಿಮಲ್ ಪ್ರೊಟೆಕ್ಷನ್ನಿಗೆ ನಾವು ಎಷ್ಟೊಂದು ಒತ್ತು ಕೊಟ್ಟು ಅದನ್ನು ಸಾಧಿಸಿದೀವೋ ಅಷ್ಟೇ ಒತ್ತು ಸಸ್ಯಗಳ ಸಂರಕ್ಷಣೆಗೆ ನೀಡಲೇಬೇಕಾದಂತಹ ಪರಿಸ್ಥಿತಿ ಇಂದು ನಮಗೆ ಒದಗಿ ಬಂದಿದೆ. ಸೊ ಈ ಸ್ಲೈಡ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ನಾವು ತಗೊಳ್ತೀವಿ ಅಂತ. ಗಿಡಗಳು ಹೆಚ್ಚಾಗಿ ಕಂಡುಬರ್ತವೆ. ಸುಮಾರು 10,000 ವಿಧದ ಔಷಧಿ
ಗಿಡಗಳನ್ನು ಬಳಸ್ತಾರೆ. ಯಾರಿಗಾದ್ರೂ ಆಯುಷ್ ಫುಲ್ ಫಾರ್ಮ್ ಗೊತ್ತಾ? ಆಯುಷ್, ಆಯುರ್ವೇದ, ಯುನಾನಿ, ಆಯುರ್ವೇದ AY, ಎಸ್. ಆಮೇಲೆ ಯುನಾನಿ, ಸಿದ್ಧ, ಹೋಮಿಯೋಪತಿ. ಇನ್ನೊಂದಿದೆ ರಿಕ್ವಾ ಸೋಹ ಅಂತ, ಅದು ಕೂಡ ಒಂದು ಪದ್ಧತಿನೇ ಕೂಡ. ಇದು ಎಲ್ಲ ಪದ್ಧತಿಗಳಲ್ಲೂ ಕೂಡ ನಾವು ನೋಡಿದರೆ ಈ ಗಿಡಮೂಲಿಕೆಗಳ ಔಷಧಿಗಳೇ ಹೆಚ್ಚು. ನಾನು ಹೇಳ್ದೆ, ಈಗ ನಾವು ಪ್ರಾಣಿ ಸಂಪನ್ಮೂಲವನ್ನು ಕೂಡ ಬಳಸ್ತೀವಿ ಅಂತ, ಹಾಲು ಬಳಸ್ತೀವಿ, ಗೋಮೂತ್ರ ಬಳಸ್ತೀವಿ, ಆಮೇಲೆ ಹನಿ ಜೇನುತುಪ್ಪ ಬಳಸ್ತೀವಿ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗಿಡಮೂಲಿಕೆಗಳನ್ನೇ ಎಲ್ಲ ಪದ್ಧತಿಗಳು ಕೂಡ ಬಳಸ್ತವೆ. ನೆಕ್ಸ್ಟ್ ನೋಡಿ, ಆಯುರ್ವೇದದಲ್ಲಿ ಈ ಒಂದು ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಆಯುರ್ವೇದದಲ್ಲಿ 1587 ಸ್ಪೀಶೀಸ್ ಅನ್ನ ಬಳಸ್ತೀವಿ. ಅದೇ ರೀತಿ ಸಿದ್ಧ, ಯುನಾನಿ, ಹೋಮಿಯೋಪತಿ, ಸೌವಾರಿತ್ವ ಹಾಗೂ ಬೇರೆ ಹರ್ಬಲ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇಷ್ಟು ಸ್ಪೀಶೀಸ್ ಅನ್ನ ಬಳಸ್ತಾ ಇದ್ದೀವಿ. ಇವಾಗ ಅದು ಇದು ಅಂತ ಇಲ್ಲ, ಯಾವ ರೀತಿನಲ್ಲಿ ನಮಗೆ ಔಷಧಿ ಗಿಡಗಳನ್ನು ಬಳಸೋಕ್ಕಾಗುತ್ತೋ ಎಲ್ಲ ಹೆಸರಲ್ಲೂ ಕೂಡ ಬಳಸ್ತಾ ಇದ್ದೀವಿ. ಯಾಕಂದರೆ ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯಲ್ಲಿ ನಮ್ಮ ಔಷಧಿಯ ಗಿಡಗಳು ಹೋಗುತ್ತೆ. ಇವಾಗ ಯುರೋಪಲ್ಲಿ ಔಷಧಿ ಅಂತ ಅದನ್ನು ಮಾರಕ್ಕಾಗಲ್ಲ. ಇವಾಗ ಅಶ್ವಗಂಧನ ಭಾರತದಲ್ಲಿ ನಾವು ಔಷಧಿ ಅಂತ ಹೇಳ್ತೀವಿ, ಆದರೆ ಯುರೋಪಿಗೆ ಅಶ್ವಗಂಧ ಹೋಗ್ತಾ ಇರೋದು ಸಪ್ಲಿಮೆಂಟ್ ಅಂತ. ಅರ್ಥ ಆಯ್ತಾ? ಅದೇ ರೀತಿ ಅಥವಾ ಇನ್ಯಾವುದೋ ಒಂದು ಹೆಸರಿನಿಂದ ಹೋಗುತ್ತೆ. ಅಮೇರಿಕ ಮಾರುಕಟ್ಟೆಗೆ ಬೇರೆ ಹೆಸರಲ್ಲಿ ಹೋಗುತ್ತೆ. ಅಂತೂ ಎಲ್ಲ ಕಡೆಗಳೂ ಹೋಗ್ತಾ ಇದೆ, ಆದರೆ ಬೇರೆ ಬೇರೆ ಹೆಸರಲ್ಲಿ ಹೋಗ್ತಾ ಇದೆ. ಇದು ತುಂಬ ಮುಖ್ಯವಾದಂಥದ್ದು. ಇವತ್ತು ಯಾವ ಮಟ್ಟಕ್ಕೆ ಭಾರತದಲ್ಲಿ ಹಾಗೂ ಭಾರತದಿಂದ ಹೊರಗಡೆ ಹೋಗ್ತಾ ಇರುವಂತಹ ಔಷಧೀಯ ಗಿಡಗಳಿಂದ ತಯಾರಾದಂತಹ ಉತ್ಪನ್ನಗಳನ್ನು ನಾವು ಗಣನೆಗೆ ತಗೊಂಡಾಗ ನಮ್ಮ ದೇಶದಲ್ಲಿ ಇರುವಂತಹ ಸಂಪನ್ಮೂಲ ಹಾಗೂ ಇಲ್ಲಿ ಬಳಕೆಯಾಗ್ತಾ ಇರುವಂತಹ ಸಂಪನ್ಮೂಲನ ಕಂಪೇರ್ ಮಾಡಿದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುತ್ತೆ. ಈ ಎಲ್ಲ ಕಾರಣಗಳಿಂದ ಈ ಕಾರ್ಯಾಗಾರ ತುಂಬ ಮುಖ್ಯವಾಗಿ ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇದರಲ್ಲಿ ನೋಡ್ಬೋದು, ಫಾರೆಸ್ಟಿಂದ 114 ಸ್ಪೀಶೀಸ್ ಹೋಗ್ತಾ ಇದೆ. ಇಷ್ಟೊಂದು ಫಾರ್ಮಾ ಕಂಪನೀಸ್ ಇದೆ, ಬಟ್ ಎಷ್ಟು ಜನ ಬೆಳೆಸ್ಕೊತಾರೆ? ಎಲ್ಲರೂ ಕೂಡ ಕಲೆಕ್ಟರ್ಸ್ ಮೇಲೇ ಡಿಪೆಂಡ್ ಆಗಿರೋದು. ವೇಸ್ಟ್ಲ್ಯಾಂಡಿಂದ ಓಕೆ, ಬಟ್ ಮತ್ತೆ ಬಯೋಡೈವರ್ಸಿಟಿ ಆ್ಯಕ್ಟ್ ಪ್ರಶ್ನಾರ್ಥಕ ಆಗುತ್ತೆ. ಕಲ್ಟಿವೇಟ್ ಮಾಡ್ತಾ ಇರೋದು ಬರೀ 54 ಸ್ಪೀಶೀಸ್ ಮಾತ್ರ. 114 ಫಾರೆಸ್ಟಿಂದನೇ ಕಲೆಕ್ಟ್ ಆಗ್ತಾ ಇದೆ, 59 ವೇಸ್ಟ್ಲ್ಯಾಂಡಿಂದ, 54 ಮಾತ್ರ ಕಲ್ಟಿವೇಟ್ ಆಗ್ತಾ ಇದೆ. ನೆಕ್ಸ್ಟ್ ಈ ಕಲ್ಟಿವೇಷನ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್ ಕಲೆಕ್ಷನ್. ಇವಾಗ ನೀವು ಆಯುರ್ವೇದ ಒಂದು ವೈದ್ಯಕೀಯ ಪದ್ಧತಿ ಅಂತ ತಗೊಂಡ್ರೆ ಬಹಳ ಮುಂದುವರೆದ್ಬಿಟ್ಟಿದೆ. ಅದರಲ್ಲಿ ಬೇರೆ ಬೇರೆ ಹಂತಗಳಿದೆ. ಇವಾಗ ಆಯುರ್ವೇದ ರೀತಿಯ ಜೀವನ ಪದ್ಧತಿ, ಆಯುರ್ವೇದ ರೀತಿಯ ಆಹಾರ ಪದ್ಧತಿ, ಆಮೇಲೆ ಆಯುರ್ವೇದದಲ್ಲಿ ನೀವು ಬರೀ ರೋಗಿಗಳಿಗೆ ಮಾತ್ರ ಅಲ್ಲ ಈ ಶಾಸ್ತ್ರ ಇರೋದು, ನೀವು ಹೆಲ್ದಿಯಾಗಿದ್ದೀರಾ ಬಟ್ ನಿಮ್ಮ ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳಿದ್ದಾರೆ. ರೋಗ ಬಂದಾಗ ಯಾವ ಔಷಧಿ ತಗೋಬೇಕು ಅಂತಲೂ ಹೇಳಿದ್ದಾರೆ. ಆದರೆ ಈ ಔಷಧಿ ವಿಷಯದಲ್ಲಿ ಅದರ ಗುಣಮಟ್ಟ ಇರ್ಬೋದು ಅಥವಾ ಅದರ ಪ್ಯಾಕೇಜಿಂಗ್ ಇರ್ಬೋದು, ಎಲ್ಲ ರೀತಿಯಿಂದಲೂ ಸುಮಾರು ಹಂತದವರೆಗೆ ಸಮಸ್ಯೆಗಳು ಪರಿಹಾರ ಆಗಿದೆ. ಇಲ್ಲಿ ಎಲ್ಲಿರೋದಪ್ಪ ಅಂತ ಹೇಳಿದರೆ ಕಲೆಕ್ಷನ್. ಅದು ಯಾವ ರೀತಿ ಆಗಬೇಕು, ಯಾವ ರೀತಿ ಸಿಗಬೇಕು, ಆ ಒಂದು ಏರಿಯಾನಲ್ಲಿ ಬಹಳಷ್ಟು ಕೆಲಸಗಳು ಆಗಬೇಕಿದೆ.
ಇದನ್ನು ನಾನು ಆವಾಗಲೇ ಹೇಳಿದೆ, ಯಾವ ಒಂದು ಗಿಡನೂ ಕೂಡ ಔಷಧವು ಅಲ್ಲ ಅಂತ ಇಲ್ಲ. ಪ್ರತಿಯೊಂದು ಗಿಡನೂ ಕೂಡ ಔಷಧವಾಗಿ ಬಳಸ್ಬೋದು. ಅದು ಡಾಕ್ಟ್ರಿಗೆ ಬಿಟ್ಟಿದ್ದು ಯಾವ ರೀತಿ ಬಳಸ್ಬೋದು ಅಂತ. ನಿಮ್ಗೆ ಒಂದು ಉದಾಹರಣೆ ನಾನು ಕೊಡ್ತೀನಿ. ನೀವು ಬ್ರಾಹ್ಮಿ ಅಂತ ಒಂದು ಟ್ಯಾಬ್ಲೆಟ್ ಕೇಳಿದ್ದೀರಾ? ಬ್ರಾಹ್ಮಿ ಟ್ಯಾಬ್ಲೆಟ್ ಕೇಳಿದ್ದೀರಾ? ಏನಕ್ಕೆ ಕೊಡ್ತಾರೆ ಅದನ್ನು ಗೊತ್ತಾ? ಮೆಮರಿ ಬೂಸ್ಟರ್, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಅಂತ ಬ್ರಾಹ್ಮಿ ಟ್ಯಾಬ್ಲೆಟ್ ಕೊಡ್ತಾರೆ. ಅದು ಬರೀ ಜ್ಞಾಪಕ ಶಕ್ತಿಗೆ ಮಾತ್ರ ಅಲ್ಲ, ನಿದ್ದೆ ಬರದೇ ಇರೋರಿಗೆ ನಿದ್ದೆನ ಬರ್ಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಾನೊಂದು ಪೇಷಂಟು ಮೈಸೂರಿಂದ 2 ಟ್ಯಾಬ್ಲೆಟನ್ನು ದಿವಸಕ್ಕೆ 3 ಸಲ ತಗೊಳ್ತಾ ಇದ್ರು. ಆದ್ರೂ ಕೂಡ ಆ ಮಟ್ಟದ ಒಂದು ಉಪಯೋಗ ಅವ್ರಿಗೆ ಆಗ್ತಿರ್ಲಿಲ್ಲ. ಅವ್ರು ನಮ್ಮ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದಾಗ ನಾವು ಒಂದು ಹರ್ಬಲ್ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ರಾಸಾಯನಿಕ ರಹಿತವಾಗಿ ಬೆಳೆಸ್ತೀವಿ ಔಷಧಿ ಗಿಡಗಳನ್ನು. ಸೊ ಅಲ್ಲಿಂದ ತಂದು ಅದರ ಬ್ರಾಹ್ಮಿಯ ರಸ ಕೊಟ್ವಿ. 5ನೇ ದಿವಸದಿಂದ ಆ ಲೇಡಿ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೂ ಕಂಟಿನ್ಯೂ ಮಾಡಿದ್ವಿ. ಆ ಟ್ಯಾಬ್ಲೆಟ್ ಏನು ತೊಗೊಳ್ತಾ ಇದ್ರು ಅದನ್ನೆಲ್ಲ ಸ್ಟಾಪ್ ಮಾಡಿದ್ವಿ. ಅಂದರೆ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದರೆ, ಈ ಫ್ರೆಶ್ ಫಾರ್ಮಲ್ಲಿ ನಾವೇನು ಔಷಧಿ ಗಿಡಗಳನ್ನು ಕೊಡ್ತೀವಲ್ವ ಅದು ಅಷ್ಟು ಉಪಯೋಗಕಾರಿ. ಆದರೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅನ್ನೋದು ಮುಖ್ಯ. ನೆಕ್ಸ್ಟ್, ಇದನ್ನೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿ ಒಂದು ಇದೆ. ಏನಕ್ಕೆ ನಾನು ಈ ಸ್ಲೈಡ್ ಮಾಡಿದ್ದೀನಿ ಅಂದರೆ, ಇವತ್ತು ನಮ್ಗೆ ಏನು ಅನ್ಸುತ್ತೆ ಅಂದರೆ, ಅಯ್ಯೋ ಮುಂಚೆಲ್ಲ ದಯವಿಟ್ಟು ಆಯುರ್ವೇದ ಅಂದರೆ ನಾಟಿ ವೈದ್ಯರು ಅಂತ ಅಂದ್ಕೊಳ್ಬೇಡಿ. ಆಯುರ್ವೇದ ರಾಜ ವೈದ್ಯರು ಇರ್ತಿದ್ರಲ್ವಾ, ಅವರು ಕೂಡ ಆಯುರ್ವೇದನೇ ಮಾಡ್ತಿದ್ರು. ಇವಾಗ ಒಂದು ರಾಜನ್ನ ಗುಣಮುಖಗೊಳಿಸ್ಬೇಕು ಅಂತ ಹೇಳಿದರೆ ಸರಿಯಾದ ಒಂದು ಮನುಷ್ಯನ ದೇಹ ರಚನೆನ, ದೇಹ ಕ್ರಿಯೆನ ಹಾಗೂ ರೋಗವನ್ನು ಅರ್ಥ ಮಾಡಿಕೊಳ್ಳದೆ ಸಾಧ್ಯನಾ? ಸಾಧ್ಯ ಇಲ್ಲ ತಾನೆ? ಸಾಧ್ಯನಾ ಹೇಳಿ? ಸುಮ್ಮನೆ ಮ್ಯಾಜಿಕ್ ಮಾಡೋಕ್ಕಾಗತ್ತಾ? ಮ್ಯಾಜಿಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ವೈಜ್ಞಾನಿಕ ಪದ್ಧತಿ. ಇದರಲ್ಲಿ ಒಂದು ವ್ಯಕ್ತಿಯನ್ನು ತಿಳ್ಕೊಳ್ಳೋದನ್ನು ಹೇಳಿದ್ದಾರೆ. ನಿಮ್ಗೆ ಇನ್ನೇನು ಹೇಳಕ್ಕೆ ಇಚ್ಛೆ ಪಡಲ್ಲ. ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಆರೋಗ್ಯದ ಒಂದು ಡೆಫಿನೇಷನ್ ಇದೆಯಲ್ವಾ, ಅದರ ಪ್ರಕಾರ ಫಸ್ಟ್ ಅವರು ಫಿಸಿಕಲ್ ಹೆಲ್ತನ್ನು ಮಾತ್ರ ಹೇಳಿದರು. ಸುಮಾರು ವರ್ಷಗಳ ನಂತರ ಮಾನಸಿಕ ಸ್ವಾಸ್ಥ್ಯ ಕೂಡ ಇಂಪಾರ್ಟೆಂಟು ಅಂತ ಅದನ್ನು ಸೇರಿಸಿದ್ರು. ಇವಾಗ ರೀಸೆಂಟಾಗಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅಷ್ಟೇ, 1-2 ದಶಕಗಳ ಹಿಂದೆ ಅಷ್ಟೇ ಸ್ಪಿರಿಚುವಲ್ ಹೆಲ್ತ್ ಅಂದರೆ ಆಧ್ಯಾತ್ಮಿಕ ಆರೋಗ್ಯವನ್ನು ಸೇರಿಸಿದ್ದಾರೆ. ಬಟ್ ಆಯುರ್ವೇದದಲ್ಲಿ ಎಷ್ಟು 5,000 ವರ್ಷಕ್ಕಿಂತಲೂ ನಮ್ಗೆ ಸಿಗ್ತಾ ಇರೋದು ಎವಿಡೆನ್ಸ್ 5,000. ಬಟ್ ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಂಡಿರೋದು ಬ್ರಹ್ಮ ಸ್ಮೃತ್ವ ಆಯುಷ್ಯ ವೇದಂ ಅಂತ. ಅಂದರೆ ಏನರ್ಥ ಅಂದರೆ, ಬ್ರಹ್ಮ ಅಂದರೆ ಯಾರು? ಸೃಷ್ಟಿಕರ್ತ ಅಂತ ಹೇಳ್ತೀವಿ ಅಲ್ವಾ. ಈ ಸೃಷ್ಟಿನ ಮಾಡ್ಕೊಂಡು ಅವನಿಗಿಂತನೂ ಮುಂಚೆನೆ ಈ ಒಂದು ತಿಳುವಳಿಕೆ ಇತ್ತು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಹಳೆಯದು, ಇವತ್ತಿಗೂ ಜೀವಂತವಾಗಿದೆ. ಇದಕ್ಕಿಂತ ಹೆಚ್ಚು ರಿಸರ್ಚ್ ಎವಿಡೆನ್ಸ್ ಬೇಕಾ? ಫಸ್ಟ್ ಕ್ವೆಶ್ಚನ್. ಆಮೇಲೆ ಇದುವರೆಗೂ ಕೂಡ 25 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾವುದೂ ಕೂಡ ಅದರಲ್ಲಿ ನಾನು ಒಬ್ಬಳೇ ಅಂತೆಲ್ಲ ಹೇಳ್ತಾ ಇರೋದು. ಇಷ್ಟು ಜನ ಇವತ್ತು ಆಯುರ್ವೇದನ ನಮ್ಮ ದೇಶದಲ್ಲಿ ಹೊರಗಡೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಒಂದು ಆಯುರ್ವೇದ ಡಾಕ್ಟರ್ ಆಯುರ್ವೇದದಲ್ಲಿ ಹೇಳಿದಂತಹ ಈ ಮಾತು ಸುಳ್ಳು ಅಂತ ಹೇಳಿದ್ರು. ಆ ವೈಜ್ಞಾನಿಕತೆ ಆ ಮಟ್ಟಕ್ಕಿಲ್ಲದೆ ಹೋದರೆ ಈ ಒಂದು ಸಂಗತಿ ಸಾಧ್ಯ ಇದೆಯಾ? ನಮ್ಗೆ ಅರ್ಥ ಆಗಲ್ಲ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಅಷ್ಟು ಸತ್ಯ ವಿಚಾರಗಳನ್ನು ಹೇಳಿದ್ದಾರೆ. ಅಂದರೆ ಈ ಗ್ರಂಥಗಳಲ್ಲಿ ಹೇಳಿರುವಂತಹ ಔಷಧಿಗಳು ಆ ಮಟ್ಟಕ್ಕೆ ಕೆಲಸ ಮಾಡ್ತವೆ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಪೊಲ್ಯೂಷನ್ನಿಂದಾಗಿ ಅದರ ಗುಣಮಟ್ಟತೆ ಕಮ್ಮಿ ಆಗಿ ಅದು ಆ ಮಟ್ಟಕ್ಕೆ ಕೆಲಸ ಮಾಡದೆ ಹೋದರೆ ಆ ಪದ್ಧತಿ ಸರಿ ಇಲ್ಲ ಅಥವಾ ಔಷಧಿ ಗಿಡ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಉಳಿದ ಒಂದು ವಿಚಾರಗಳನ್ನು ನಾವು ತಿಳ್ಕೋಬೇಕು. ಇದು ಹೇಗೆ ನಾವು ತಿಳ್ಕೊಳ್ತೀವಿ ಅಂದರೆ, ಇವತ್ತಿನವರೆಗೂ ಐ ಥಿಂಕ್ ನಮ್ಮ ಬಯೋಡೈವರ್ಸಿಟಿ ಬೋರ್ಡಲ್ಲಿ ಮೇಡಮ್ ಹೇಳಿದ್ರು, ಒಂದು ನಾಟಿ ವೈದ್ಯರಿಂದ ಏನು ನಾಲೆಜ್ ಸಿಗುತ್ತೋ ಅದನ್ನು ರೆಕಾರ್ಡ್ ಮಾಡ್ತಾರೆ ಅಂತ. ಸೊ ಏನಕ್ಕೆ ಆ ಒಂದು ಇದು ಅಂದರೆ,
ಅವರು ಆ ಜಾಗದಲ್ಲಿ ಹೋಗಿ ಅವರೇ ಆ ಔಷಧಿನ ತಗೊಂಡು ರೋಗಿಗೆ ಕೊಡ್ತಾರೆ. ಅವಾಗ ಏನಿರುತ್ತೆ, ಒಂದು ವಿಶ್ವಾಸ ಇರುತ್ತೆ ಅಲ್ವಾ. ಇವಾಗ ಯಾವುದೇ ಕಾರಣಕ್ಕೆ ಒಂದು ವೈದ್ಯ ಒಂದು ರೋಗಿಗೆ ಮೋಸವನ್ನು ಸಾಮಾನ್ಯವಾಗಿ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸಂಬಂಧ ಆ ರೀತಿಯಾಗಿ ಇರುತ್ತೆ. ಯಾಕೆ ಅಷ್ಟು ಅದು ಇಫೆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ, ನಮಗೆ ಬೇಕಾದಂತಹ ಇವಾಗ ಒಬ್ಬರನ್ನ ನಾವು ನೋಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ ಅವ್ರಿಗೆ ಏನು ತೊಂದರೆ ಆಗಿದೆ ಅಂತ, ನಾವೇ ಹೋಗಿ ಆ ಗಿಡನ ತಗೊಳ್ತೀವಿ. ಅವರಿಗೆ ಯಾವ ರೀತಿಯಲ್ಲಿ ಆ ಔಷಧಿ ಗಿಡವನ್ನು ನಾವು ಕೊಡ್ಬೋದು, ಅದರ ರಸ ಕೊಡಬೇಕೋ ಅಥವಾ ಅದರ ಕಲ್ಕ ಅಂದರೆ ಪೇಸ್ಟ್ ಮಾಡಿ ಕೊಡಬೇಕೋ ಅಥವಾ ಕಷಾಯ ಮಾಡಿ ಕೊಡಬೇಕೋ ಅಂತ ಡಿಸೈಡ್ ಮಾಡಿ ಕೊಡ್ತೀವಿ. ಆವಾಗ ಅದರಲ್ಲೊಂದು ಸಂಬಂಧ ಇರುತ್ತೆ. ಆದರೆ ಇವತ್ತು ನಾವೇನು ಮಾಡಿದ್ದೀವಿ, ಇವತ್ತು ನಾವು ಎಲ್ಲ ಪ್ರಿಪೇರ್ಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾಕೆ ಅಂತ ಹೇಳಿದರೆ ಹಲವಾರು ಕಾರಣಗಳಿದೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಔಷಧಿಯ ಗಿಡ ಅಥವಾ ಪ್ರತಿಯೊಂದು ಗಿಡದಲ್ಲಿ ಇರುವಂತಹ ಔಷಧೀಯ ಗುಣ ಅಷ್ಟು ಮಹತ್ವವಾದಂಥದ್ದು. ಆ ಮಟ್ಟಕ್ಕೆ ಅದರಲ್ಲಿ ಶಕ್ತಿ ಇದೆ. ಅದನ್ನು ಸರಿಯಾಗಿ ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ನಾನು ತಿಳ್ಕೊಂಡಂಗೆ ನಿಮಗೆ ಔಷಧೀಯ ಗಿಡಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಟ್ರೈನಿಂಗಲ್ಲಿ ಕೊಡಲ್ಲ ಅಂತ. ಸಾಮಾನ್ಯವಾಗಿ ಮರಗಳನ್ನು ಮಾತ್ರ ಗುರುತಿಸ್ತಾರೆ ಹೆಚ್ಚಿನವರೆಲ್ಲ. ನನ್ನ ಒಂದು ಲಿಮಿಟೆಡ್ ನಾಲೆಜ್ನಲ್ಲಿ ನಾನು ಕಂಡ ಹಾಗೆ, ಓಕೆ ಈ ಮರ ಔಷಧಿಗೆ ಬರುತ್ತೆ, ಇದು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಅರ್ಥ ಮಾಡ್ಕೊಳ್ಬೇಕು, ಚಿಕ್ಕ ಗಿಡ, ಬಳ್ಳಿ, ಪೊದೆ ಹಾಗೂ ಚಿಕ್ಕದಿರ್ಬೋದು, ಮೀಡಿಯಂ ಸೈಜ್ ಇರ್ಬೋದು, ದೊಡ್ಡ ಮರ ಇರ್ಬೋದು, ಎಲ್ಲದಕ್ಕೂ ಕೂಡ ಔಷಧೀಯ ಗುಣಗಳಿರುತ್ತೆ. ಅದನ್ನು ಇನ್ನೊಂದು ಮುಖ್ಯವಾದ ಅಂಶ ಹೇಳಬೇಕು ಅಂದರೆ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ವ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಆಯುರ್ವೇದೀಯ ಗ್ರಂಥಗಳಲ್ಲಿ ಹೇಳಿರುವಂಥದ್ದು, ಈ ಚಿಕ್ಕ ಗಿಡಗಳು ಯಾವುದಿರುತ್ತೋ ಅಥವಾ ಬಳ್ಳಿಗಳು ಯಾವುದಿರುತ್ತೋ ಅದನ್ನು ಮಾತ್ರ ನಾವು ಬೇರು ಸಮೇತವಾಗಿ ಬಳಸ್ತೀವಿ. ಯಾಕೆಂದರೆ ಆ ಜಾಗದಲ್ಲೇ ಒಂದು ಬಳ್ಳಿ ಹುಟ್ಕೊಂಡು ಅದು ಹಣ್ಣಾಯಿತು, ಅದರ ಬೀಜ ಅಲ್ಲೇ ಬಿದ್ದು ನೆಕ್ಸ್ಟ್ ಸೀಸನ್ ಬಂತು ಅಂತ ಹೇಳಿದರೆ ಅಲ್ಲಿ ಆ ಗಿಡ ಹುಟ್ಕೊಂಡ್ಬಿಡುತ್ತೆ. ಆವಾಗ ನೀವು ಈ ಗಿಡ ತೆಗೆದ್ರು ಏನೂ ಪ್ರಯೋಜನ ಆಗಲ್ಲ, ಆದರೆ ತೊಂದರೆ ಆಗಲ್ಲ. ಆದರೆ ಈ ಮಾತು ಮರಗಳ ವಿಷಯದಲ್ಲಿ ಸುಳ್ಳು. ನಾವು ಮರದ ಬುಡನ ತೊಂದರೆ ಮಾಡಿದ್ವಿ ಅಂತ ಹೇಳಿದರೆ ಮರ ಬದುಕಲ್ಲ. ಅದಕ್ಕೆ ಮರದ ಬಾರ್ಕನ್ನು ತೆಗೆಯಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ಯಾವ ಮಟ್ಟಕ್ಕೆ ತೆಗಿಬೇಕು ಅಂತಲೂ ಹೇಳಿದ್ದಾರೆ. ಇವತ್ತು ಈ ಯಾವ ವಿಷಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ತೇನೆ, ನಮ್ಮ ಏನ್ಷಿಯಂಟ್ ಟೆಕ್ಸ್ಟ್, ಅಥೆಂಟಿಕ್ ಟೆಕ್ಸ್ಟ್ ಅಲ್ಲಿ ಹೇಳಿರುವಂಥ ವಿಚಾರಗಳನ್ನು ನಾವು ನೋಡಿದಾಗ, ಇವಾಗ GMP ಬಂದಿದೆ, WHO ಗೈಡ್ಲೈನ್ಸ್ ಬಂದಿದೆ, ಯಾವುದೂ ಕೂಡ ಹೇಳಿಲ್ಲ ಅಂತ ಇಲ್ಲ. ಆದರೆ ನಮ್ಮಲ್ಲಿ ಈ ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋ ವಿಷಯ ಆಯುರ್ವೇದದವರಿಗೆ ಮಾತ್ರ ಗೊತ್ತು, ಬಿಟ್ಟರೆ ಬೇರೆಯವರಿಗೆ ಗೊತ್ತಿಲ್ಲ. ಅದಕ್ಕೆ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಅವರದನ್ನು ಮಾಡಿ ಕಳಿಸಿದ್ದಾರೆ. ಎಸ್, ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದರೆ, ಅವ್ರು ಇಂಗ್ಲೀಷಲ್ಲಿ ಬರೆದಿದ್ದಾರೆ, ನಮ್ಮ ಗ್ರಂಥಗಳಲ್ಲಿ ಸಂಸ್ಕೃತದಲ್ಲಿದೆ. ಇಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಯಾವ್ಯಾವ ಭಾಗಗಳನ್ನು ಬಳಸ್ಬೋದು ಅನ್ನೋದ್ರ ಮಟ್ಟಿಗೆ ಇಲ್ಲಿ ಗಮ್, ಬೇರೆ ಬೇರೆ ಇದರಿಂದ ಏನು ರೆಸಿನ್ಸು ಅಥವಾ ಗಮ್ ಅಂತ ಏನು ಹೇಳ್ತೀವಿ ಅದನ್ನು ಹೇಳಿದ್ದಾರೆ. ಯಾವ ರೀತಿಯಾಗಿ ಎಲ್ಲ ಗಿಡಗಳು ಕೂಡ ಔಷಧೀಯ ಗಿಡಗಳು, ಅದೇ ರೀತಿ ಒಂದು ಗಿಡದ ಪ್ರತಿಯೊಂದು ಅಂಗನೂ ಕೂಡ ಔಷಧವಾಗಿ ಬಳಕೆ ಆಗುತ್ತೆ. ನೆಕ್ಸ್ಟ್ ಇದ್ಯಾವುದಿದು? ಒಂದು ಉಪಯೋಗ ಹೇಳಿ. ಹೌದು, ಕಫ ಕರಗಿಸಕ್ಕೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ಎಲ್ಲಿವರೆಗೆ ನಮ್ಗೆ ಅದ್ರ ಉಪಯೋಗ ಮನದಟ್ಟಾಗಲ್ವೋ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಲ್ಲ. ಕರೆಕ್ಟಾ? ಇದೊಂದೇ ಉದ್ದೇಶದಿಂದ ನಾನು ಇದನ್ನು ಹಾಕಿರೋದು. ಇದು ವಾಸ ಅಂತ
ಕಫ ಕಟ್ಟಿರೋದು, ಚಿಕ್ಕ ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು, ಈ ಗಿಡದ ಎಲೆನ ಜೇನುತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ಕಫ ಸರಿ ಹೋಗುತ್ತೆ. ನೆಕ್ಸ್ಟ್ ಚಂದನ, ಇವತ್ತು ಎಲ್ರಿಗೂ ಕೊಟ್ರಲ್ಲ, ಏನಕ್ಕೆ ಉಪಯೋಗಿಸ್ತಾರೆ ಗೊತ್ತಾ? ಮುಖ್ಯವಾಗಿ ತುಂಬ ಉಪಯೋಗಗಳಿದೆ. ಬಟ್ ಇವತ್ತೆಲ್ಲರೂ ತುಂಬ ಸಫರ್ ಆಗ್ತಿರಲ್ವಾ, ಕಷ್ಟ ಬೀಳ್ತೀವಿ ಎಸಿಡಿಟಿ ಅಂತ. ಆ್ಯಕ್ಚುಲಿ ಚಂದನದ ಕೊರಡಿರುತ್ತಲ್ವ, ಅದನ್ನು ಹಸಿ ಹಾಲೊಟ್ಟಿಗೆ ತೇದು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತೊಗೊಂಡ್ರೆ ಎಷ್ಟೊಂದು ಪರ್ಸೆಂಟೇಜ್ ವೈಸ್ ಕಡಿಮೆ ಆಗುತ್ತೆ. ಅದರಲ್ಲೂ ಕೂಡ ಒಂದು ಅರ್ಥ ಮಾಡ್ಕೋಬೇಕು, ನಾನು ಸುಮಾರು ಈ ರೀತಿ ಕಾರ್ಯಾಗಾರಗಳನ್ನು ಎಸ್ಪೆಷಲಿ ಹೆಂಗಸರಿಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಮನೆಮದ್ದು ಅಂತ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ನೋಡಿ, ನಾವು ಹೇಳಿರುವ 1 ಅಥವಾ 2 ಉಪಯೋಗದಿಂದ 100% ಗುಣ ಆಗುತ್ತೆ ಅಂತಲ್ಲ. ಒಂದು ಪ್ರಾಥಮಿಕ ಚಿಕಿತ್ಸೆಯಾಗಿ ಅದನ್ನು ಮಾಡ್ಕೋಬೇಕು. ಅದರಲ್ಲಿ ಸರಿ ಹೋಗಿಲ್ಲ ಅಂತ ವೈದ್ಯರ ಹತ್ರ ಹೋಗಲೇಬೇಕು. ಯಾಕೆ ಅಂದರೆ ಎಸಿಡಿಟಿಗೆ ಹಲವಾರು ಕಾರಣಗಳಿರುತ್ತೆ. ಮುಖ್ಯವಾಗಿ ಯಾರಿಗೆ ತುಂಬ ಟೆನ್ಷನ್ ಆಗುತ್ತೋ ಅಂಥವರು ಇದನ್ನು ನಾನು ಈಗ ಹೇಳಿದ್ನಲ್ಲ ಆ ರೀತಿ ಮಾಡ್ಕೊಂಡು ತಗೊಂಡ್ರೆ ಎಸಿಡಿಟಿ ತುಂಬ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನು ಒಂದೊಂದೇ ಉಪಯೋಗ ಹೇಳ್ತಾ ಇದ್ದೀನಿ. ಲಿಂಗರಾಜು ಸರ್ ಹೇಳಿದರು ಎಕನಾಮಿಕ್ ಇಂಪಾರ್ಟೆನ್ಸ್ ಅಂತ ಕೇಳಿದರೆ ಲಾಸ್ಟಿಗೆ ಮೆಡಿಸಿನಲ್ ಪ್ಲಾಂಟ್ ಅಂತ ಬರೆದಿದ್ವಿ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಮೆಡಿಸಿನಲ್ ಪ್ಲಾಂಟಿಗೆ ಇದ್ದಷ್ಟು ಬೆಲೆ ಬೇರೆ ಯಾವುದಕ್ಕೂ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ನಿಮಗೆ ಒಂದು ನಮ್ಮ ಪ್ರಾಕ್ಟೀಸ್ ಸೀಕ್ರೆಟ್ ಹೇಳಬೇಕು. ನಾನು ಶುರು ಮಾಡಿದಾಗ 25 ವರ್ಷಗಳ ಹಿಂದೆ ಆಯುರ್ವೇದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ನಮ್ಮ ದೇಶದಲ್ಲಿ ತಯಾರಾದ ಅರಿಶಿಣದ ಟ್ಯಾಬ್ಲೆಟ್ ಕೊಡ್ತಿದ್ದೆ. ಇವತ್ತು ಕರ್ಕ್ಯುಮಿನಾಯ್ಡ್ ಅಂತ ಒಂದು ಕಂಪನಿ ಹೊರದೇಶದಿಂದ ಆ ಟ್ಯಾಬ್ಲೆಟನ್ನು ಇಂಡಿಯಾನಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದೆ. ನಾವು ಬರೀತೀವಿ, ಅವರು ಏನೇನೋ ಹೇಳ್ತಾರೆ, ನ್ಯಾನೋ ಪಾರ್ಟಿಕಲ್ಸು ಅಂತೆಲ್ಲ ಹೇಳ್ತಾರೆ. ಆದರೆ ಕೆಲವೊಂದ್ಸಲಿ ಏನು ಗೊತ್ತಾ, ಮನುಷ್ಯನಿಗೆ ನೀವು ನೋಡಿಪ್ಪ ನಿಮ್ಮ ಮನೆಯಲ್ಲಿ ಅರಿಶಿನ ಇರುತ್ತಲ್ಲ ಅದನ್ನು ದಿನ ಹಾಕೊಂಡು ಕುಡೀರಿ ಅಂದರೆ ಅಯ್ಯೋ ಅರಿಶಿನ ಅಂತಾರೆ. ಅದೇ ನೀವು ಒಂದು ಮಾತ್ರೆಗೆ 100ಕ್ಕಿಂತ ಜಾಸ್ತಿ ಬೆಲೆ, ಅದನ್ನು ಬರ್ಕೊಡಿ. ಬೇರೆಯವ್ರ ಹತ್ರ ಸಾಲನಾದರೂ ಮಾಡಿ ಆ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ನುಂಗ್ಕೊಂಡು ಭಾಳ ಚೆನ್ನಾಗಿತ್ತು ಡಾಕ್ಟ್ರೆ ನೀವು ಕೊಟ್ಟಿರೋ ಮಾತ್ರೆ ಅಂತಾರೆ. ಅಂದರೆ ಇದರಲ್ಲಿ ನಾವು ಏನು ಆಲೋಚನೆ ಮಾಡಬೇಕು, ಅಂತೂ ನಮಗೆ ವೈದ್ಯರಾಗಿ ಏನು ಮುಖ್ಯ, ನಮ್ಮ ಹತ್ರ ಬಂದಿರೋ ರೋಗಿ ಗುಣಮುಖ ಹೊಂದಬೇಕು. ಅದನ್ನು ರೋಗಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಗುಣಮುಖ ಆಗಿದೆ ಅಂತ. ನೆಕ್ಸ್ಟ್ ಇದ್ಯಾವ್ದು ಹೇಳಿ, ಖದಿರ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋದು ಯಾವುದೇ ರೀತಿಯ ಚರ್ಮ ರೋಗ ಇರ್ಬೋದು ಅದಕ್ಕೆ ಬೆಸ್ಟ್ ಮೆಡಿಸಿನ್ ಅಂತ. ನೆಕ್ಸ್ಟ್ ಬೇವಿನ ರಸ ಏನಕ್ಕೆ ಉಪಯೋಗಿಸ್ತಾರೆ? ಯುಗಾದಿ ಹಬ್ಬದ ದಿನ ದೇವಿಗೆ ಇಟ್ಕೊಂಡು ನೈವೇದ್ಯ ಅಂತ ತಿನ್ನಕ್ಕೆ ಉಪಯೋಗಿಸ್ತಾರೆ, ಕರೆಕ್ಟು. ಅದನ್ನು ಬಿಟ್ಟು ಔಷಧಿಯಾಗಿ ಇದು ಅಷ್ಟೇ. ಶುಗರಿಗೆ ಕಹಿ ಇದೆ ಅಂತ ಇದು ಶುಗರ್ಗಿಂತಲೂ ಹೆಚ್ಚು ಚರ್ಮ ರೋಗಗಳಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲಿ ಬೇವಿನ ಸೊಪ್ಪು ತುಂಬ ಸುಲಭವಾಗಿ ಸಿಗುತ್ತೋ ಅದನ್ನು ನಾವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೂ ಎಷ್ಟೊಂದು ಮಟ್ಟಿಗೆ ಚರ್ಮ ರೋಗಕ್ಕೆ ಗುಣಮುಖ. ತುಳಸಿ ಎಸ್, ವಾಟರ್ ಪ್ಯೂರಿಫಿಕೇಶನ್ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ತೀರ್ಥ ಈಗಲೂ ಕೊಡ್ತಾರೆ, ತೀರ್ಥ ಅಂತ ಕೊಡ್ತಿದ್ರಲ್ವಾ. ಯಾಕೆ ಹೇಳಿ, ಅದ್ರ ಮೇಲೂ ರಿಸರ್ಚ್ ಆಗಿದೆ. ತುಳಸಿ ಜಾಸ್ತಿ ತಗೊಳ್ಳೋಂಗಿಲ್ಲ, ಅದಕ್ಕೆ ನೋಡಿ 1 ಅಥವಾ 2 ದಳನ ಮಾತ್ರ ಒಂದಿಷ್ಟು ನೀರಿಗೆ ಹಾಕಿ ತೀರ್ಥ ಅಂತ ಕೊಡ್ತಾರೆ ಅಲ್ವಾ. ಎಲ್ಲನೂ ಸರಿ ಇದ್ದಾಗ, ನೀವು ಕುಡಿಯೋ ನೀರು ಸರಿ ಇದೆ, ತಿನ್ನೋ ಆಹಾರ ಸರಿ ಇದೆ, ವಾತಾವರಣ ಪರಿಶುದ್ಧವಾಗಿದೆ ಅಂದರೆ ಅಷ್ಟೇ ನೀವು ತಗೊಂಡ್ರೂ ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಅದು ಆವಾಗಿನ ಕಾಲದ ವ್ಯವಸ್ಥೆ ಆಗಿತ್ತು. ಇವಾಗ ತಪ್ಪೇನಿಲ್ಲ, ಪ್ರತಿನಿತ್ಯ ತುಳಸಿಗೂ ಕೂಡ ಉಪಯೋಗಿಸ್ಬೋದು. ಇದು ಒನ್ ಆಫ್ ದ ಪ್ಲ್ಯಾಂಟ್ ನಾವು ಕೋವಿಡ್ ಟೈಮಲ್ಲಿ ತುಂಬ ಪ್ರಮೋಟ್ ಮಾಡಿದ್ವಿ ಮನೆಯಲ್ಲಿ, ಎಸ್ಪೆಷಲಿ ಫ್ರಂಟ್ ಲೈನ್ ವರ್ಕರ್ಸು ನಾವುಗಳು ಕೂಡ ಡೈಲಿ ತೊಗೊಳ್ತಿದ್ವಿ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಏನು ಕೊಡುವಾಗ ಅಮೃತಬಳ್ಳಿ ಮತ್ತು ತುಳಸಿನ ತುಂಬ ಪ್ರಮೋಟ್ ಮಾಡಿದ್ವಿ. ಆರೋಗ್ಯದ ಕಕ್ಕೆಕಾಯಿ ಒಂದೊಂದು ಭಾಗದ್ದು, ಗಿಡದ ಭಾಗದ್ದು ಒಂದೊಂದು ರೀತಿ ಉಪಯೋಗ.
ಎಲೆಗಳನ್ನು ನಾವು ಇವತ್ತು ಓಣಂ ಅಲ್ವಾ, ಓಣಂ ಹಬ್ಬ ಇವತ್ತು. ಸೊ ಅವರದ್ದನ್ನು ಇರ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಕೆಲವೊಂದು ಪದ್ಧತಿಗಳನ್ನೆಲ್ಲ ಮಾಡಿದ್ರಲ್ವ, ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಟ್ರು ಅವರು, ಇದೆಲ್ಲ ತುಂಬ ಮುಖ್ಯ ಅಂತ. ನಾವು ಅದನ್ನು ಪದ್ಧತಿ ಅಂತ ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ. ಈ ಪದ್ಧತಿಗಳನ್ನೆಲ್ಲ ಏನು ಮಾಡೋದು ಅಂತ ಅದನ್ನು ಆ್ಯಕ್ಚುಯಲ್ ಅರ್ಥ ಮಾಡ್ಕೊಳ್ತೇನೆ ಇವತ್ತು ಸಫರ್ ಆಗ್ತಾ ಇದ್ದೀವಿ ಅಷ್ಟೇ. ಇದರದ್ದು ಕಾಯಿ ಇದೆಯಲ್ಲ, ಅದರಲ್ಲಿ ಸ್ವೀಟ್ ಆಗಿರುತ್ತೆ, ಅದನ್ನು ತಿಂದರೆ ಯಾರಿಗೆ ಮೋಷನ್ ಸರಿ ಆಗಲ್ವೋ ಅವ್ರಿಗೆ ಕರೆಕ್ಟಾಗಿ ಮೋಷನ್ ಆಗುತ್ತೆ. ಎಲೆಗಳು ಮತ್ತು ಚರ್ಮ ರೋಗಕ್ಕೆ ಉಪಯೋಗ ಬರುತ್ತೆ. ನೆಕ್ಸ್ಟ್ ಇದು ನೆಲನೆಲ್ಲಿ, ಬೆಸ್ಟ್ ಮೆಡಿಸಿನ್ ಫಾರ್ ಜಾಂಡಿಸ್. ಲಿವರ್ ಟಾನಿಕ್, ಈ ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಕೆಲವೊಬ್ಬರಿಗೆ ಕೇಳಿರ್ಬೋದು ಆಟೋ ಇಮ್ಯೂನ್ ಡಿಸೀಸಸ್ಸು ಅಂತೆಲ್ಲ. ಅದೆಲ್ಲದಕ್ಕೂ ಕೂಡ ಮುಖ್ಯ ಕಾರಣ ನಮ್ಮ ಲಿವರ್ ಸರಿ ಇರಲ್ಲ ಕರೆಕ್ಟಾಗಿ. ಲಿವರ್ ಒಂಥರ ಬಾಡಿ ಇದ್ದಂಗೆ ಫ್ಯಾಕ್ಟ್ರಿ ಅಂತೀವಿ, ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ನೀವು ಏನೇ ತೊಗೊಂಡ್ರೂ ಲಿವರಿಗೆ ಹೋಗಿನೇ ಅದು ಬರಬೇಕು. ಸೊ ಲಿವರೇ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡೋಕ್ಕೆ ಈ ಔಷಧಿ ನೆಲ್ಬೇಕು. ನೆಕ್ಸ್ಟ್ ದತ್ತೂರ, ಮಮ್ಸಿಗೆ ಇದರ ಎಲೆ ಹಚ್ಚೋದು. ಆಮೇಲೆ ಏನು ಬೆಲೆಡನ್ನ ಪ್ಲಾಸ್ಟರ್ ಅಂತ ನಾವು ಔಷಧಿ ಅಂಗಡಿಗೆ ಹೋಗಿ ತೊಗೊಳ್ತೀವಲ್ಲ, ನೋವಿದ್ದಾಗೆಲ್ಲ ಹಚ್ಕೊಳ್ಳೋದು. ಇವಾಗಿಲ್ಲ, ಇವಾಗ ಓಲಿನಿ ಅದನ್ನು ರಿಪ್ಲೇಸ್ ಮಾಡಿಬಿಟ್ಟಿದೆ. ಬಟ್ ಚಿಕ್ಕವರಿರುವಾಗ ಬ್ಯಾಲೆಡನ್ನ ಪ್ಲಾಸ್ಟರ್ ಅಂತ ಬರೋದು ಇದೇ ಗಿಡದಿಂದ. ಆಮೇಲೆ ಇವತ್ತಿಗೂ ಕೂಡ ಈವನ್ ಎಲೋಪತಿಕ್ ಕೆಲವೊಂದಿಷ್ಟು ಲೈಫ್ ಸೇವಿಂಗ್ ಡ್ರಗ್ಸ್ ಇದೆಯಲ್ಲ, ಅದನ್ನು ಕೂಡ ಗಿಡದಿಂದಲೇ ಮಾಡ್ತಾರೆ. ನೆಕ್ಸ್ಟ್ ಎಕ್ಕೆದ ಗಿಡ, ಇದೂ ಅಷ್ಟೇ ಒಂದೊಂದು ಅಂಗ ಒಂದೊಂದು ರೀತಿ ಪ್ರಯೋಜನ ಆಗುತ್ತೆ. ಅರ್ಕ ಲವಣ ಅಂತ ಒಂದು ಪ್ರಿಪ್ರೇಷನ್ ಸಿಗುತ್ತೆ, ಯಾರಿಗೆ ಸರಿಯಾಗಿ ಹಸುವಾಗಲ್ವೋ, ಊಟ ತಿಂಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ವೋ, ಆ ಅರ್ಕ ಲವಣ ತುಂಬ ಉಪಯುಕ್ತ. ಸ್ವರ್ಣಕ್ಷೀರಿ, ನಾನು ಹೇಳ್ನಲ್ಲ ನಿಮಗೆ, ಇನ್ಫರ್ಟಿಲಿಟಿನಲ್ಲಿ ಇವ್ರಿಗೆ ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಕಳಿಸಿರೋರಿಗೆ ಈ ಗಿಡನ ಔಷಧಿ ರೂಪದಲ್ಲಿ ಕೊಟ್ಟು ಸರಿಯಾಗಿ ಅವರು ನನಗೆ ಲೆಟರ್ ಕೊಟ್ಟಿದ್ದು ಉದಾಹರಣೆ ಇದೆ. ಅಷ್ಟು ಉಪಯುಕ್ತವಾದಂತಹ ಗಿಡ ಸ್ವರ್ಣಕ್ಷೀರಿ ಅಂತ. ಲಾಂಗಲಿ ಪೇನ್ ಕಿಲ್ಲರ್, ಬೆಸ್ಟ್ ಪೇನ್ ಕಿಲ್ಲರ್. ನಾವು ನಮ್ಮ ಇದರಲ್ಲಿ ಪ್ರಾಕ್ಟೀಸಲ್ಲಿ ನೋಡುವಂಥದ್ದು ಎಷ್ಟೊಂದು ಸಲ ಏನು ಅನ್ಕೋತೀವಿ ಅಂದರೆ, ಇದು ನಿಜವಾಗ್ಲೂ ನಡೆದಿರುವಂಥದ್ದು. ನಿಮ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಔಷಧೀಯ ಗಿಡಗಳು ಎಷ್ಟು ಇಂಪಾರ್ಟೆಂಟು ಅಂದರೆ, ಒಂದು ವ್ಯಕ್ತಿಗೆ ವೇದನೆ ಅಂದರೆ ನೋವು ಎಷ್ಟು ಜಾಸ್ತಿ ಆದಾಗ, ಎಸ್ಪೆಷಲಿ ನ್ಯೂರೋಲಾಜಿಕಲ್ ಪೇನ್ಸ್, ದೆರ್ ಇಸ್ ನೋ ಅದರ್ ವೇ, ಬೇರೆ ಯಾವ ರೀತಿಯಿಂದನೂ ಕಂಟ್ರೋಲ್ ಮಾಡೋಕ್ಕಾಗದೆ ಹೋದಾಗ ಎನಸ್ಥೀಶಿಯಾ ಕೊಟ್ಟು ಪೇಷಂಟನ್ನು ಮಲಗಿಸ್ಬೇಕಾಗುತ್ತೆ. ಅಂಥದ್ರಲ್ಲಿ ಒಂದು ಗಿಡ ಇದೆ, ಒಳ್ಳೆ ಕುಡಿ ಅಂತ, ಅದು ಕಾಡಲ್ಲಿ ಮಾತ್ರ ಸಿಗುತ್ತೆ. ಅದನ್ನು ಕೊಟ್ಟು ನಾನು ಆ ಡಾಕ್ಟ್ರ ಹೆಸರನ್ನು ಹೇಳೋಕ್ಕೆ ಇಚ್ಛೆ ಪಡಲ್ಲ, ಅವರು ಬೆಂಗಳೂರಿನ ಎಲೋಪತಿಕ್ ಡಾಕ್ಟ್ರು, ತುಂಬ ಫೇಮಸ್ ಇರೋರು. ಅವರು ಅದನ್ನು ಎಷ್ಟು ಪ್ರಮೋಟ್ ಮಾಡ್ತಾರೆ ಆ ಗಿಡನ ಅಂತ ಹೇಳಿದರೆ, ಬಿಕಾಸ್ ಅವರು ಅದರ ಇದನ್ನು ಕಂಡುಕೊಂಡಿದ್ದಾರೆ, ಉಪಯೋಗನ ಕಂಡುಕೊಂಡಿದ್ದಾರೆ. ಅದೇ ರೀತಿ ಲಾಂಗಲ್ಲಿ ಜಾಸ್ತಿ ಕೊಡೋಂಗಿಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಒಂದು ಒಳ್ಳೆ ನೋವು ನಿವಾರಕ ದ್ರವ್ಯ. ಹೌದು, ಅದಕ್ಕೆ ಪಾಯ್ಸನಸ್ ಪ್ಲ್ಯಾಂಟ್ಸ್ ಇದೆಯಲ್ವಾ, ಅದನ್ನು ಅದರ ಪಾಯ್ಸನ್ ತೆಗೆದು ಮೆಡಿಸಿನಲ್ ಮಾಡುವಂಥ ವಿಧಾನಗಳಿದೆ, ಅದು ಶೋಧನ ಅಂತ ಹೇಳ್ತೀವಿ. ಆ ರೀತಿ ಮಾಡಿಕೊಂಡೇ ಕೊಡಬೇಕು. ಓಕೆ, ಇದು ಬಲ. ಬಲ ಅಂದರೆ ಬಲ ಕೊಡುತ್ತೆ ಅಂತ. ಎಲ್ಲ ಗಂಟು ನೋವಿಗೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಕಳ್ಳಂಗಡ್ಡೆ ಅಂತಾರೆ ಕನ್ನಡದಲ್ಲಿ, ಇದೂ ಅದೇ ಜಾತಿಗೆ ಸೇರಿದಂಥದ್ದು. ನೆಕ್ಸ್ಟ್ ಭೃಂಗರಾಜ, ಅರ್ಧ ತಲೆನೋವು ಬರುತ್ತಲ್ಲ, ಇದರ ರಸನ ಮೂಗಲ್ಲಿ ಹಾಕ್ತೀವಿ. ಆಮೇಲೆ ಹೇರ್ ಪ್ರಾಬ್ಲಮ್ ಇರುತ್ತಲ್ಲ ಅವರಿಗೆ ಇದನ್ನು ಕೊಡ್ತೀವಿ. ಪ್ರಕೃತಿ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ, ನೀವು ಈ ಗಿಡದ ಎಲೆನ ಕೈಯಲ್ಲಿ ತಗೊಂಡು ಹೀಗೆ ಅಮ್ತಿದ್ರೆ ಕೈಯೆಲ್ಲ ಕಪ್ಪಾಗುತ್ತೆ. ಅದರಿಂದ ಇದ್ರ ಉಪಯೋಗ ಏನು ಗೊತ್ತಾ, ಯಾರಿಗೆ ಬಿಳಿ ಕೂದಲಿದೆಯೋ ಇದನ್ನು ಉಪಯೋಗಿಸೋಕೆ ಹೇಳ್ತೀವಿ. ಅಂದರೆ ಆ ರೀತಿಯಾಗಿ ಪ್ರಕೃತಿಯಲ್ಲಿರುವಂತಹ ಒಂದು, ಅಂದರೆ ನಮ್ಮ ಸಮಸ್ಯೆಗಳಿಗೆ ಅದರಲ್ಲೇ ಪರಿಹಾರ ಇರುತ್ತೆ ಅಂತ. ಕಪಿಕಚ್ಚು ತುಂಬ ಎಕ್ಸ್ಪೋರ್ಟ್ ಆಗುವಂಥದ್ದು. ಪಾಡ್ಸ್, ಅದರದ್ದೇನು ಫ್ರೂಟ್ ಕಾಣ್ತಾ ಇದೆಯೋ
ಅದನ್ನೇನಾದರೂ ಮುಟ್ಬಿಟ್ರೆ ಇದೊಂದು ಇಂಪಾರ್ಟೆಂಟ್ ಪ್ಲಾಂಟ್, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ವಿ. ಫಾರೆಸ್ಟ್ ಏರಿಯಾನಲ್ಲಿ ತುಂಬ ಇರುತ್ತೆ. ಅದನ್ನೇನಾದರೂ ಅಪ್ಪಿತಪ್ಪಿ ಮುಟ್ಟಿದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಯಾಕೆಂದರೆ ಅಷ್ಟು ಕಡ್ತ ಬರುತ್ತೆ. ಕಪಿ ಅಂದರೆ ಕೋತಿ, ಅದನ್ನೇನಾದರೂ ಮುಟ್ಬಿಟ್ರೆ ಕೋತಿ ಥರ ಕೆರ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂತ ಅದ್ರ ಹೆಸರು ಕಪಿಬಚ್ಚು ಅಂತ. ನೆಕ್ಸ್ಟ್ ದುಗ್ಧಿಕ, ಇದು ಅಷ್ಟೇ ಒಂದು ಸುಮಾರರಲ್ಲಿ ಉಪಯೋಗ. ಸ್ಕಿನ್ ಡಿಸೀಸ್. ನೆಕ್ಸ್ಟ್ ಅಪಮಾರ್ಗ, ಪೈಲ್ಸ್ ಮತ್ತು ಫಿಸ್ಟುಲಾ ರೋಗಗಳಿಗೆ ಉಪಯೋಗಿಸ್ತೀವಿ. ಕೆಮ್ಮಿಗೆ ಉಪಯೋಗಿಸ್ತೀವಿ. ನೆಕ್ಸ್ಟ್ ಕಿಡ್ನಿ ಸ್ಟೋನ್ಸಿಗೆ ಉಪಯೋಗಿಸ್ತೀವಿ. ನೆಲ್ಲಿಕಾಯಿ ಎಲ್ರಿಗೂ ಗೊತ್ತು, ರಸಾಯನ. ಈಗ ನಮ್ಗೆ ಎಷ್ಟು ವಯಸ್ಸಾಗಿದೆಯೋ ನಮ್ಮ ದೇಹದ ಒಳಗಡೆ ಆರ್ಗನ್ಸ್ ಎಲ್ಲ ಇರುತ್ತಲ್ಲ, ದೇಹದ ಅಂಗಾಂಗಗಳು ಅಷ್ಟೇ ವಯಸ್ಸಾಗಿರ್ಬೇಕಂತಿಲ್ಲ. ಸೊ ಒಂದು ಬಯೋಲಾಜಿಕಲ್ ಏಜಿಂಗು, ಇನ್ನೊಂದು ಕ್ರೊನಾಲಾಜಿಕಲ್ ಏಜಿಂಗ್ ಅಂತ ಹೇಳ್ತೀವಿ. ಆಯುರ್ವೇದ ಪದ್ಧತಿಯಲ್ಲಿ ಮಾತ್ರ ಈ ಬಯೋಲಾಜಿಕಲ್ ಏಜಿಂಗನ್ನು ಕಡಿಮೆ ಮಾಡೋದಕ್ಕೆ ಏನು ವಿಧಾನಗಳು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಗಿಡ ಉಪಯೋಗ ಆಗುತ್ತೆ. ನೆಕ್ಸ್ಟ್ ತಾರೆಕಾಯಿ ಕೆಮ್ಮಿಗೆ. ನೆಕ್ಸ್ಟ್ ಸ್ಕಿಪ್ ಮಾಡ್ತಾರೆ, ಜಸ್ಟ್ ನಿಮಗೆ ಒಂದು ಅದು ಇದು ತೋರಿಸ್ಕೊಡ್ಬೇಕಿತ್ತು ಅಷ್ಟೇ. ನೋಡಿ, ಇದು ಜಾಂಡಿಸ್ ಗಿಡ ಅಂತಲೇ ಹೇಳ್ತಾರೆ. ತುಂಬ ಉಪಯೋಗ ಆಗುತ್ತೆ. ಆ್ಯಂಟಿವೈರಲ್ ಡ್ರಗ್ಗು. ಅವ್ರಿಗೆ ಕೇಳಿ ಮೇಡಮ್, ಕನ್ನಡದಲ್ಲಿ ಏನು ಇದು ಅಮೃತ ಬಳ್ಳಿ. ಅಮೃತ ಬಳ್ಳಿ 2 ಸಲ, ಒಂದು ಚಿಕನ್ ಗುನಿಯಾ ಟೈಮಲ್ಲಿ, ಇನ್ನೊಂದು ಮೊನ್ನೆ ಕೋವಿಡ್ ಟೈಮಲ್ಲಿ. ಮಾರ್ಕೆಟಲ್ಲಿ ಬಂದಿರೋದು ಒಂದು 10 ಸ್ಯಾಂಪಲಲ್ಲಿ ಒಂದು 2 ಸ್ಯಾಂಪಲ್ ತೆಗೆದು ನೋಡಿದ್ರೆ ಅಮೃತ ಬಳ್ಳಿ ಅಲ್ಲವೇ ಅಲ್ಲ. ಅಷ್ಟು ಉಪಯೋಗ ಆಗಿ ಯಾವ್ಯಾವುದು, ಇವನ್ ಸಾಡಸ್ಟನ್ನು ಅಮೃತ ಬಳ್ಳಿ ಚೂರ್ಣ ಅಂತ ಮಾರಿದ್ರು ಜನ ತಗೊಳ್ತಾರೆ. ಆ ಮಟ್ಟಕ್ಕೆ ದುರುಪಯೋಗ ಆಗಿದೆ. ಇದು ಮೇಡಮ್ ಹೇಳಿದ್ರಲ್ಲ, ಸಾರಿಗ ಅಂದರೆ ಸೌದೆ ಬೇರು ಅಂತ. ಮಾಕಳಿ ಬೇರು ಇದರ ಒಂದು ಪ್ರಭೇದ. ಮಾಕಳಿ ಬೇರು ಅದರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆಹಾರ ದ್ರವ್ಯದಲ್ಲಿ, ವಿವಿಧ ಆಹಾರ ಪದಾರ್ಥದಲ್ಲಿ ಅದು ಉಪಯೋಗ ಆಗುತ್ತೆ ಅಂತ ಎಕ್ಸ್ಟಿಂಕ್ಟ್ ಆಯಿತು. ಆ್ಯಕ್ಚುಲಿ ಸಾರಿಗ ಇದು ಮೇನ್ ಡ್ರಗ್, ಹೆಮಿಡಸ್ಮಸ್ ಇಂಡಿಕಸ್ ಅಂತ. ಇದು ರಕ್ತ ಶುದ್ಧಿಗೆ ಉಪಯೋಗ ಆಗುತ್ತೆ. ಎರಂಡ ವೇಸ್ಟ್ ಪ್ಲಾಂಟ್. ಬಟ್ ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ಮೈಕೈ ನೋವು, ಗಂಟು ನೋವು, ಇದಕ್ಕೆ ನೀವು ಯಾವ ಥರ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಪತ್ರಪಿಂಡ ಸ್ವೇದ, ಪೋಟ್ಲಿ ಸ್ವೇದ ಅಂತ ಮಾಡ್ತಾರೆ. ಅದಕ್ಕೆ ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಎರಂಡ ತೈಲ, ಹರಳೆಣ್ಣೆ ಎಲ್ರಿಗೂ ಗೊತ್ತಲ್ವಾ. ಸೊ ಅದು ಇದೆಲ್ಲನೂ ನಾವು ಹೇಳಿದರೆ ಅಯ್ಯೋ ಇದೇನಾ ಅಂತ ಅನಿಸುತ್ತೆ. ಆದರೆ ಎಷ್ಟೊಂದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಏನೂ ಪ್ರಯೋಜನ ಆದರೆ ನಾವು ಈ ಔಷಧಿನ ಕೊಟ್ಟು ಸರಿಯಾದವ್ರು ಇರ್ತಾರಲ್ಲ ಅವ್ರ ಹತ್ರ ಕೇಳಿದರೆ ಅದರ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಕಾಸಮರ್ದ ಕೆಮ್ಮಿಗೆ. ಹೊಂಗೆ ಕೂಡ ಚರ್ಮ ರೋಗ. ಇದು ನೋಡಿದ್ದೀರಾ, ತುಂಬ ಬೆಳೆಯುತ್ತೆ ಎಲ್ಲ ಕಡೆ. ಪುನರ್ನವ ಅಂತ ಹೆಸರೇ ಹೇಳುತ್ತೆ. ಇದನ್ನು ತಗೊಳ್ತಾ ಇದ್ದರೆ ಮನುಷ್ಯನಿಗೆ ಯಾವುದೇ ರೋಗ ಬರಲ್ಲ ಅಂತ. ನವ ಅಂದರೆ ಹೊಸದಲ್ಲ, ಹೊಸದಾಗ್ತಾ ಇರುತ್ತೆ ಅಂತ. ಈಗ ತುಂಬ ಉಪಯೋಗ ಇದೆ. ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ರೋಗಗಳಲ್ಲಿ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಜಾಯಿಂಟ್ ಕಂಡೀಷನಲ್ಲೆಲ್ಲ ಉಪಯೋಗಿಸ್ತೀವಿ. ಓಕೆ, ಇದ್ರ ಮಟ್ಟಿಗೆ ಬೇರೆಯವ್ರು ಹೇಳ್ತಾರೆ ಕನ್ಸರ್ವೇಷನ್ ಬಗ್ಗೆ. ನಾನು ಆಯುರ್ವೇದ ಬಗ್ಗೆ ಮಾತಾಡಿರೋದ್ರಿಂದ ನೆಕ್ಸ್ಟ್, ಹಿಂದೆಲ್ಲ ಈ ರೀತಿಗಳಾಗಿತ್ತು. ನಕ್ಷತ್ರವನ್ನು ಅಂತ ಮಾಡೋರು, ರಾಶಿಯನ್ನು ಅಂತ ಮಾಡೋರು. ಆ್ಯಕ್ಚುಲಿ ಅದು ಹೋಗಿ ಕೈ ಮುಗಿರಿ ಅನ್ನೋ ಉದ್ದೇಶದಿಂದ ಅಲ್ಲ. ಕನ್ಸರ್ವೇಷನ್ ವಾಸ್ ಅ ಹಿಡನ್ ಮೆಸೇಜ್. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ಬೇರೆ ಬೇರೆ ಹೊಸ ಹೊಸ ರೀತಿಯಿಂದ ಕನ್ಸರ್ವೇಷನನ್ನು ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳಿ ಐ ವಿಲ್ ಇದು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಅಶ್ವತ್ಥ ಮರಕ್ಕೆ, ಅರಳಿ ಮರಕ್ಕೆ ಸುತ್ತಾಕಿದ್ರೆ ಮಕ್ಕಳಾಗ್ತಾರೆ ಅಂತ ಹೇಳ್ತಿದ್ರು. ಹೌದಾ? ಇದು ಮೂಢನಂಬಿಕೆನ ವೈಜ್ಞಾನಿಕ? ಮೂಢನಂಬಿಕೆ ಅಲ್ಲ,
ಅದು ಯಾರಾದರೂ ನಮ್ಮವರು ದೊಡ್ಡವರು ಹೇಳಿದರೆ ಮೂಢನಂಬಿಕೆ ಆಗುತ್ತೆ. ಅದೇನೇ ರಿಸರ್ಚ್ ಪೇಪರಲ್ಲಿ ಬಂದರೆ ವೈಜ್ಞಾನಿಕ ಆಗುತ್ತೆ. ಅದೇಗೆ ವಿಷಯ ಒಂದೇ ತಾನೆ, ವಿಷಯ ಒಂದೇ ತಾನೆ, ಹೇಳುವ ಭಾಷೆ ಬೇರೆ ಅಷ್ಟೇ. ಪ್ರತ್ಯಕ್ಷವಾಗಿ ನೋಡಿದ್ದು ಮಾತ್ರ ಸತ್ಯ ಅಲ್ಲ, ಪ್ರತ್ಯಕ್ಷನೂ ಕೂಡ ಸತ್ಯ. ಪ್ರತ್ಯಕ್ಷ ಬಿಟ್ಟು ಬೇರೆ ಬೇರೆ ಪ್ರಮಾಣಗಳಿದೆ, ಅನುಮಾನ ಪ್ರಮಾಣ ಇದೆ, ಆಪ್ತೋಪದೇಶ ಇದೆ. ಇವಾಗ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಂಥ ಸತ್ಯನ ನಿಮ್ಗೆ ಹೇಳಿದ್ದೀನಿ, ನೀವು ಅದನ್ನು ನೋಡಿಲ್ಲ ಅಂದರೆ ಅದು ಸುಳ್ಳಾಗುತ್ತಾ? ಅಲ್ಲ ತಾನೆ. ಅದನ್ನು ಆಪ್ತೋಪದೇಶ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು, ನಮ್ಮಲ್ಲಿ ಏನು ಜ್ಞಾನಗಳಿದೆಯೋ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಅಳಿಸಲಾಗಿದೆ. ಇವತ್ತು ಮತ್ತೆ ಆ ಒಂದು ಅವಕಾಶ ಒದಗಿ ಬರ್ತಾ ಇದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೋಬೇಕು. ನಾವು ಆ್ಯಕ್ಚುಲಿ ಭಾರತೀಯರು ವೈದ್ಯಕೀಯ ಪದ್ಧತಿಯಲ್ಲಿ ಗಣ್ಯರು, ನಮ್ಮಷ್ಟು ಇದು ಯಾರೂ ಇಲ್ಲ. ಅಂದರೆ ಆಯುರ್ವೇದ ಶಾಸ್ತ್ರ, ಹ್ಯೂಮನ್ ಎನಾಟಮಿ, ಡಿಸೆಕ್ಷನ್ ಹೇಳಿದ್ದಾರೆ, ಎಷ್ಟು ಬೋನ್ಸ್ ಇದೆ ಅಂತ ಹೇಳಿದ್ದಾರೆ ಹ್ಯೂಮನ್ ಬಾಡಿನಲ್ಲಿ, ಡಿಸೆಕ್ಷನ್ ಮಾಡಿ ಅವರು ರೆಕಾರ್ಡ್ ಮಾಡಿದ್ದಾರೆ. ಪ್ಯಾರಿಸಲ್ಲಿ, ಲಂಡನ್ನಲ್ಲಿ ಹಾಸ್ಪಿಟ್ಲಿಗೆ ಸುಶ್ರುತ, ಯಾಕಂದರೆ ಸುಶ್ರುತ ಸಂಹಿತೆಯಲ್ಲಿ ಇವತ್ತು ಯಾವ ಯಾವ ಇನ್ಸ್ಟ್ರೂಮೆಂಟ್ಸು ಸರ್ಜರಿ ಮಾಡುವಾಗ ಉಪಯೋಗಿಸ್ತಾರಲ್ವ, ಅದನ್ನು ಬಳಕೆ ಮಾಡ್ತಾರೋ ಅದನ್ನೆಲ್ಲ ಅವ್ರು ಏನು ಹೇಳಿದ್ದಾರೆ, ಸಿಂಹಮುಖ ಯಂತ್ರ ಅಂತ ಬರ್ತಿದ್ದಾನೆ. ಇವತ್ತು ನಾವು ಅದನ್ನು ಲೈನ್ ಫೋರ್ಸಪ್ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ಸರ್ಜರಿ, ಇದು ನೋಸ್ ಸರ್ಜರಿ ಮಾಡಿದ್ದನ್ನು ಹಂತ ಹಂತವಾಗಿ ಬರ್ತಿದ್ದಾರೆ ಹೆಂಗೆ ಮಾಡಬೇಕು ಅಂತ. ಅದನ್ನೇ ಬೇಸಾಗಿಟ್ಕೊಂಡು ಪ್ಲಾಸ್ಟಿಕ್ ಸರ್ಜರಿನ ಡೆವಲಪ್ ಮಾಡಿದರು ಫರ್ದರು. ಅಂದರೆ ಅಷ್ಟು ಮುಂದಿದ್ವಿ. ಬೇರೆ ಏನು ಬೇಡ, ಯುದ್ಧಗಳನ್ನು ನೆನಪಿಸ್ಕೊಳ್ಳಿ. ಆ ಯುದ್ಧದಲ್ಲಿ ಒಂದೊಂದು ರಾಜ ಅದೇನೇನೋ ಬರ್ತಾರಲ್ಲ, ಚಕ್ರವರ್ತಿ ಆಗಬೇಕು ಅಂದರೆ ಎಷ್ಟೋ ಯುದ್ಧ ಮಾಡಿರಬೇಕು, ಅಶ್ವಮೇಧ, ಇದನ್ನೆಲ್ಲ ನಾವು ನಂಬ್ತೀವಿ. ಅಂದರೆ ನಮ್ಮ ವೈದ್ಯಕೀಯ ಪದ್ಧತಿ ಕೂಡ ಆ ಮಟ್ಟಕ್ಕೆ ಇತ್ತು. ಅದು ಯಾವುದರಿಂದ ಸಾಧ್ಯ ಆಯಿತು? ಔಷಧೀಯ ಗಿಡದಿಂದ ಮಾತ್ರ ಸಾಧ್ಯ ಆಯಿತು. ಆದರೆ ಈ ಪದ್ಧತಿಯನ್ನು ಇವತ್ತು ಅರ್ಥಕೊಂಡು ಎಲ್ಲ ರಾಷ್ಟ್ರಗಳು ಸಿಕ್ಕಂಗೆ ಯೂಸ್ ಮಾಡಿಕೊಂಡು ನಮ್ಮದನ್ನೇ ಮತ್ತೆ ನಮಗೆ ಜಾಸ್ತಿ ದುಡ್ಡಾಗಿ ಏನು ನಾವು ಕೊಂಡ್ಕೊಳ್ಳೋ ಥರ ಮಾಡ್ತಾ ಇದ್ದೀವಿ. ಅದ್ರ ಬದಲು ನಮ್ಮ ಸಂಪನ್ಮೂಲಗಳನ್ನು ನಾವು ರಕ್ಷಣೆ ಮಾಡಿಕೊಂಡು ನಾವೇ ಅದನ್ನು ತಿಳ್ಕೊಂಡು, ಓಕೆ ಜಗತ್ತಿಗೆ ಈ ಲ್ಯಾಂಗ್ವೇಜ್ ಬೇಕಾ, ನಾವೇ ಮಾಡೋಣ ಆ ರಿಸರ್ಚನ್ನು, ನಾವೇ ಪೇಟೆಂಟ್ ಅಪ್ಲೈ ಮಾಡೋಣ. ಅದಕ್ಕೆ ಮೇನಾಗಿ ಏನು ಮಾಡಬೇಕು, ಫಸ್ಟು ನಾವು ನಮ್ಮ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡಬೇಕು. ತಾವೆಲ್ಲರೂ ತಮಗೊಂದು ಅವಕಾಶ ಇದೆ ಆ ಜವಾಬ್ದಾರಿಯಿಂದ ನಿರ್ವಹಿಸೋಕ್ಕೆ. ದಯವಿಟ್ಟು ಮಾಡಿ. ಮುಂದಿನ ಪೀಳಿಗೆಗೆ ಇನ್ನೇನು ಆಗದೆ ಹೋದರೂ ಕೂಡ ಆರೋಗ್ಯವನ್ನು ನಾವು ಕೊಡೋಣ ಅಂತ ತಮ್ಮೆಲ್ಲರಲ್ಲೂ ಕೇಳಿಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅರಣ್ಯ ವಿಭಾಗ ಹಾಗೂ ಜೀವವೈವಿಧ್ಯ ಮಂಡಳಿ, ಮುಖ್ಯವಾಗಿ ಡಾಕ್ಟರ್ ಪ್ರಭು ಅವರಿಗೆ ನನ್ನ ನಮಸ್ಕಾರ ತಿಳಿಸ್ಕೊಂಡು, ತಮಗೇನಾದರೂ ಇದ್ದರೆ ತಾವು ಕೇಳ್ಬೋದು. ನಮಸ್ಕಾರ. ಸ್ಲೈಡನ್ನು ಹಾಗೆ ಮಾಡಿ. ಏನಾದರೂ ಕೇಳೋದಿದ್ರೆ ಹಳ್ಳಿಗಳ ಮೌಲ್ಯ ಅಥವಾ ವೈಜ್ಞಾನಿಕವಾಗಿ ಯಾವ ರೀತಿ ಹಳ್ಳಿ ಅಂದರೆ ಸಾಮಾನ್ಯವಾಗಿ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ ಅನ್ನೋದು ನಮ್ಮ ಭಾವನೆ. ಅದರಿಂದ ಮಕ್ಕಳಾಗುತ್ತೆ ಮೌಲ್ಯನ ಅಥವಾ ವೈಜ್ಞಾನಿಕ ಯಾವ ರೀತಿ? ಸರ್, ಇವಾಗ ನಾನು ಹಳ್ಳಿ ಮತ್ತು ಕಾರ್ಯಕ್ರಮ ನಾವು ಮಾಡುವಾಗ 1 ಅಥವಾ 2 ಉಪಯೋಗ ಹೇಳ್ತೀವಲ್ವಾ, ಅದೇ ಥರನೇ ಮಕ್ಕಳಾಗದೇ ಇರೋದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ಅಂತ ಹೇಳಿದರೆ ಹಾರ್ಮೋನ್ಸು ಸರಿ ಇಲ್ಲದೆ ಇರುವಂಥದ್ದು. ಸೊ ಇದರ ಬಡ್ಸ್ ಏನಿದೆ ಅದರಲ್ಲಿ ಫೈಟೋಇಸ್ಟ್ರೋಜನ್ಸ್ ಇರುತ್ತೆ. ಸೊ ಬೆಳಗಿನ ಜಾವ ಮಾತ್ರ ನಾವು ಅದನ್ನು ಕರೆಕ್ಟಾಗಿ ನಮ್ಮಲ್ಲಿ ಹೇಳಿರುವಂಥ ಯಾವುದೇ ಪದ್ಧತಿಗಳನ್ನು ಸರಿಯಾಗಿ ಮೂಲಕ್ಕೆ ಹೋಗಿ ತಿಳ್ಕೊಂಡಾಗ ಸನ್ರೈಸ್ಗಿಂತ ಮುಂಚೆ ಅಂತ ಹೇಳ್ತಾರೆ. ಇವಾಗ 11 ಗಂಟೆಗೆ ಹೋಗ್ಬಿಟ್ಟು ಸುತ್ತೊಡಿತಾ ಇರ್ತಾರೆ, ಏನೂ ಪ್ರಯೋಜನ ಆಗೋಲ್ಲ. ಆದರೆ ಸೂರ್ಯೋದಯಕ್ಕಿಂತ ಮುಂಚೆ ಅದರಲ್ಲಿ ಸರ್ ಹೇಳ್ದಂಗೆ ಅದರಲ್ಲಿ ಆಕ್ಸಿಜನ್ ರಿಚ್ ಇರುತ್ತೆ, ಆಯಿತಾ. ಆಮೇಲೆ ಈ ಫೈಟೋಇಸ್ಟ್ರೋಜನ್ಸ್ ಇರುತ್ತೆ. ಇವತ್ತಿಗೂ ಕೂಡ ಅದರ ಅಂಕುರಗಳನ್ನು ತಗೊಂಡು ನಾವು ಚಿಕಿತ್ಸೆಗೆ ಉಪಯೋಗ ಮಾಡ್ತೀವಿ. ಸೊ ಈ 2 ಕಾರಣದಿಂದ ಒಂದು ವೇಳೆ ಮಕ್ಕಳಾಗದೇ ಇರೋದಕ್ಕೆ ಆ ಕಾರಣ ಅಂತ ತಿಳ್ಕೊಳ್ಳಿ. ಆವಾಗ ಅರಳಿ ಮರಕ್ಕೆ ಹೋಗಿ ಸುಟ್ಟು ಹಾಕೋದ್ರಿಂದ ಅದು ಎಷ್ಟು ದಿವಸ, 1 ದಿವಸ 2 ದಿವಸ ಅಂತ ಹೇಳಿದಾರೆ, ಹೇಳಿಲ್ಲ, 1 ಮಂಡಲ ಅಂತಾರೆ. ಅಂದರೆ 48 ದಿವಸ. 48 ದಿವಸಗಳ ಕಾಲ ಒಂದು ಹೆಂಗಸಿಗೆ ಆ ಒಂದು ವಾತಾವರಣ
ಸಿಕ್ತು ಅಂತಾದರೆ ಇವತ್ತಿನ ಪರಿಸ್ಥಿತಿ ಬೇರೆ ಸರ್. ಯಾಕೆಂದರೆ ಇವತ್ತು ಎಲ್ಲರೂ ಕೂಡ ಆಚೆ ಬರ್ತಾರೆ. ಅವತ್ತಿನ ಒಂದು ಪರಿಸ್ಥಿತಿನಲ್ಲಿ ಮನೆ ಒಳಗಡೆನೇ ಇರ್ತಿದ್ರು, ಅವರಿಗೆ ಆಕ್ಸಿಜನ್ನು ಅಷ್ಟೊಂದು ಸಿಗ್ತಿರ್ಲಿಲ್ಲ. ಅದಕ್ಕಾಗಲೇ ಆವಾಗಿನ ಮನೆಗಳು ನೋಡಿ ನೀವು ಹೆಂಗಿರ್ತಿತ್ತು, ಮಧ್ಯದಲ್ಲಿ ಒಂಥರ ಅಂಗಳ ಥರ ಇರ್ತಿತ್ತು, ಅದು ತುಳಸಿ ಇರ್ತಿತ್ತು. ಯಾಕಂದರೆ ತುಳಸಿ ಕೂಡ ಆಕ್ಸಿಜನ್ ರಿಚ್ಚು. ಸೊ ಇಲ್ಲಿ ಬಂದು ಅರಳಿ ಮರಕ್ಕೆ ಇದು ಮಾಡಿದಾಗ 2 ಕಾರಣದಿಂದ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸು, ಈಸ್ಟ್ರೋಜನ್ ರಿಲೇಟೆಡ್ ಇದ್ದರೆ ಸರಿ ಹೋಗುತ್ತೆ, ಜಾಸ್ತಿ ಆಕ್ಸಿಜನ್ ಸಿಗುತ್ತೆ. ಸೊ ಹಾಗಾಗಿ ಆ ಕಾರಣದಿಂದ ಬಿಟ್ಟು ಸರಿಯಾಗುತ್ತೆ. ಅದಕ್ಕೆ ಅದು ಮೂಢನಂಬಿಕೆ ಅಲ್ಲ, ವೈಜ್ಞಾನಿಕವೇ. ಅವರು ಹೇಳಿರೋ ರೀತಿ ಬೇರೆ ಇತ್ತು. ಇವಾಗ ನಾವು ಈ ಟರ್ಮ್ಸಲ್ಲಿ ಹೇಳಿದರೆ ಗೊತ್ತಾಗುತ್ತೆ ಅಷ್ಟೇ. ಇವಾಗ ಬ್ರಹ್ಮಿ ನೀವು ತಗೊಳ್ತೀರಲ್ವಾ, ಅದರಿಂದ ಏನಾಗುತ್ತೆ, ಎಲ್ಲ ಹಂಗೆ ಬ್ರೈನಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ. ನ್ಯೂಟ್ರೋಪಿಕ್ ಅನ್ನೋಂಥ ಒಂದು ವರ್ಡು ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಇರಲೇ ಇಲ್ಲ, ಇತ್ತೀಚೆಗೆ ಬರೋಕ್ಕೆ ಶುರುವಾಗಿದ್ದು. ಸೈಕ್ಯಾಟ್ರಿನಲ್ಲಿ ಎಷ್ಟು ಡ್ರಗ್ಸ್ ಇತ್ತು, ಇರಲೇ ಇಲ್ಲ, ಇತ್ತೀಚೆಗೆ ಬರೋಕ್ಕೆ ಶುರುವಾಗಿದ್ದು. ಯಾಕೆಂತ ಹೇಳಿದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷ ಬೇಕಾಯಿತು. ಆದರೆ ಕೆಲವೊಂದು ಗಿಡಮೂಲಿಕೆಗಳನ್ನು ಆ ಕಾಲದಲ್ಲೇ ಹೇಳಿದ್ದಾರೆ, ಖಂಡಿತ ವರ್ಕ್ ಆಗುತ್ತೆ. ಒಂದು ಸಾಕಷ್ಟು ಗಿಡಗಳಿದೆ, ಹಿಮಾಲಯನ್ ರೀಜನ್ಗೆ ಹೋಗ್ಬಿಟ್ರಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗಿಡಮೂಲಿಕೆಗಳು ತಕ್ಷಣ ಕೆಲಸ ಮಾಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಯುರ್ವೇದ ಸ್ಲೋ, ಗಿಡಮೂಲಿಕೆ ಔಷಧ ಸ್ಲೋ ಖಂಡಿತವಾಗ್ಲೂ ಅಲ್ಲ. ನಾನು ನಿಮ್ಗೆ ಹೇಳಿದ್ನಲ್ವಾ, ನ್ಯೂರೋಲಾಜಿಕಲ್ ಪೇನಲ್ಲಿ, ವೈರಲ್ ಇನ್ಫೆಕ್ಷನ್ನಿಂದ ನ್ಯೂರೋಲಾಜಿಕಲ್ ಪೇನಲ್ಲಿ ಒಬ್ಬರಿಗೆ ಎನಸ್ಥೀಷಿಯಾ ಕೊಟ್ಟು ಪೇನನ್ನು ಕಂಟ್ರೋಲ್ ಮಾಡುವಂತಹ ಸ್ಥಿತಿ ಇರೋರಲ್ಲಿ ಒಳ್ಳೆ ಕುಡಿ ರಸ ಕುಡಿಸಿದ್ರೆ ತಕ್ಷಣ ಪೇಷಂಟು ರಿಲೀಫ್ ಹಾಕ್ಕೊಂಡು ನಿದ್ದೆ ಮಾಡೋದನ್ನು ನಾವು ನೋಡಿದ್ದೀವಿ. ಅರ್ಥ ಆಯ್ತಾ? ಅಷ್ಟು ಶಕ್ತಿ ಔಷಧಿಗಳಿಗೆ ಇದೆ. ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಕೊಡಬೇಕು ಅಷ್ಟೇ. ಒಳ್ಳೆ ಕುಡಿ ಮೆಣಸು. ಡಾಕ್ಟರ್ ವಾಸುದೇವ್ ಉಪಾಧ್ಯಾಯ ಅಂತ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಅವರು ಇದನ್ನು ಮಾಡಿದ್ದಾರೆ ಸರ್, ಪೇನ್ ಕಿಲ್ಸನ್ನು ಆಪರೇಷನ್ ಮಾಡಿದ್ರು. ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಅವ್ರ ಹತ್ರ ಅಷ್ಟು ಪೇಷಂಟ್ ಡಾಟಾ ಇತ್ತು. ಧನ್ಯವಾದ. ಹಾಂ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಹೆಸರೇ ಹೇಳೋ ಥರ ಇಟ್ಸ್ ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್ಸು. ಕೆಲವೊಂದು ಔಷಧಿಗಳು, ಈ ಗಣೇಶಂಗೆ ಹಾಕ್ತೀವಲ್ಲ ಅದಕ್ಕೆ, ಗಣೇಶ ಬುದ್ಧಿ, ಆಟಿಸಮಲ್ಲಿ ಏನಾಗುತ್ತೆ, ಬುದ್ಧಿಮಾಂದ್ಯ ಎಲ್ಲನೂ ಕೂಡ. ಅಂದರೆ ಇಫ್ ಯು ಸಿ ನಮ್ಮ ಟ್ರೆಡಿಷನ್ನು, ನಮ್ಮ ಹಬ್ಬಗಳ ಆಚರಣೆಗಳು, ಅವ್ರು ಹೇಳಿರುವಂಥದ್ದು ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಆ ಗರಕೆ ಅದನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯನ ಹೊಂದಿದೆ ಕರೆಕ್ಟಾಗಿ ಫಾರ್ಮಲ್ ಕೊಟ್ಟಾಗ. ಇವಾಗ ಬರೀ ಅದೊಂದೇ ಸಾಕಾಗಲ್ಲ. ಏನು ಅಂದರೆ ನಾವು ನಮ್ಮಲ್ಲಿ ಮಾಡುವಂಥ ವಿಧಾನ ಅಂದರೆ ಸ್ಪೀಚ್ ಥೆರಪಿ, ಆಮೇಲೆ ಬೇರೆ ಸಪೋರ್ಟಿಂಗ್ ಥೆರಪೀಸ್ ಎಲ್ಲ ಇದೆಯಲ್ವ, ಅದನ್ನು ಮಾಡಿಕೊಂಡು ಅದರೊಟ್ಟಿಗೆ ಈ ಗಿಡಮೂಲಿಕೆಯನ್ನು ಕೊಟ್ಟಾಗ ಅನುಕೂಲ ನೋಡಿದ್ವಿ.